ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚಿಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ. ಇವತ್ತು ಅತಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಅದು ಪ್ರಾಕೃತಿಕ ಭೂಗೋಳಶಾಸ್ತ್ರ. ಸ್ನೇಹಿತರೆ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಾಗಿ ಕೇಳುವುದು ನಮ್ಮ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ IAS ಮತ್ತು KS PSI ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿದ್ದರೆ ತೆಗೆದು ನೋಡಿ. ಅತಿ ಹೆಚ್ಚು ಪ್ರಶ್ನೆಗಳನ್ನ ನಮ್ಮ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕೇಳಿರುವುದುಂಟು ಸ್ನೇಹಿತರೆ. ಹಾಗಾದ್ರೆ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅತಿ ಹೆಚ್ಚು ಸ್ಪರ್ಧಾಳುಗಳಿಗೆ ಕಷ್ಟದಾಯಕ ಎಂಬ ಭಾವನೆ ಇದೆ. ಆದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಹಳ ಸುಲಭವಾಗಿರುವಂತಹ ವಿಷಯ ಸ್ನೇಹಿತರೆ. ಹಾಗಾದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಓದಬೇಕಾದ್ರೆ ಮೊದಲು ನಮ್ಮಲ್ಲಿ ಒಂದು ಅಟ್ಲಾಸ್ ಇರಬೇಕು. ಇಲ್ಲಿ ಒಂದು ಅಟ್ಲಾಸ್ ಅನ್ನು ಇಟ್ಟುಕೊಂಡು ಇದರಲ್ಲಿ ಪ್ರತಿಯೊಬ್ಬರು ಸಹಿತ ಸ್ಟಡಿ ಮಾಡ್ತಾ ಓದುವಂಗೆಲ್ಲ ನಮಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅತಿ ಸುಲಭವಾಗಿರುತ್ತೆ. ನಾವು ಇಲ್ಲ ಯಾವುದೇ ಒಂದು ಬುಕ್ಸ್ ಅನ್ನು ತೆಗೆದುಕೊಂಡು ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದ್ತೀವಿ ಅಂದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅರ್ಥ ಆಗುವುದಿಲ್ಲ. ನಮಗೆ ಜಿಯೋಗ್ರಫಿ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಹೇಳ್ತಿದ್ದೀನಿ, ನಿಮ್ಮ ಸ್ಟಡಿ ಜೊತೆಗೆ ಆ ಒಂದು ಪ್ಲೇಸ್ ಎಲ್ಲಿ ಬರುತ್ತಾ, ಹಾಗಾದ್ರೆ ಯಾವ ಪ್ಲೇಸು, ಯಾವ ನದಿ, ಯಾವ ಸಮುದ್ರ, ಯಾವ ಸರೋವರ, ಯಾವ ಸಾಗರ ಮತ್ತು ಜ್ವಾಲಾಮುಖಿ ಪರ್ವತಗಳೆಂದರೇನು, ಎಲ್ಲಿ ಬರುತ್ತೆ ಎಂಬುದು ಸಂಪೂರ್ಣವಾಗಿ ಒಂದು ಅಟ್ಲಸ್ ಇಟ್ಕೊಂಡು ನೀವು ಸ್ಟಡಿ ಮಾಡಿದರೆ ಖಂಡಿತವಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿ ಪ್ರತಿಯೊಬ್ಬರು ಉತ್ತರಗಳನ್ನು ಕೊಡುತ್ತೀರಿ. ಓಕೆ ಸ್ನೇಹಿತರೆ, ಇವತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಪ್ರಥಮವಾಗಿ ಹಂಚಿಕೊಳ್ಳುವುದು ನಾನು ಭೂಗೋಳಶಾಸ್ತ್ರದ ಮೂಲ ಪರಿಕಲ್ಪನೆ. ನಮಗೆ ಭೂಗೋಳಶಾಸ್ತ್ರದ ಮೂಲ ಪರಿಕಲ್ಪನೆ ಬಹಳ ಅವಶ್ಯಕವಾಗಿದೆ. ಆ ಭೂಗೋಳಶಾಸ್ತ್ರದ ಮೂಲ ಪರಿಕಲ್ಪನೆಯಲ್ಲಿ ನಮಗೆ ಇಲ್ಲಿವರೆಗೆ ನಡೆದಂತಹ KS ಪ್ರತಿಯೊಂದು ವರ್ಷನೂ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದು ನೋಡಬಹುದು ಸ್ನೇಹಿತರೆ. ಹಾಗಾದ್ರೆ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆ ಮೇಲೆ ಯಾವ ರೂಪದಲ್ಲಿ ಪ್ರಶ್ನೆಗಳು ಬರುತ್ತಾ, ನಾವು ಯಾವ ರೂಪದಲ್ಲಿ ಉತ್ತರವನ್ನು ನೀಡಬೇಕು, ಹಾಗಾದ್ರೆ ಮುಂದೆ ಯಾವ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಬಹುದು, ಹಾಗಾದ್ರೆ ಕೇಳಿದರೆ ಹೆಂಗೆ ಉತ್ತರಿಸಬಹುದು ಎಂಬುದನ್ನು ಸರಳವಾಗಿ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಭೂಗೋಳಶಾಸ್ತ್ರದ ಮೂಲ ಪರಿಕಲ್ಪನೆ. ಹಾಗಾದ್ರೆ ಪ್ರತಿಯೊಬ್ಬ ಸ್ಪರ್ಧಾಳುಗಳು ಭೂಗೋಳಶಾಸ್ತ್ರದ ತಿಳ್ಕೋಬೇಕಂದ್ರೆ ಮೊದಲು 4 ಅಂಶಗಳನ್ನು ನಿಮಗೆ ತಿಳಿಸ್ತೀನಿ. ಆ ಭೂಗೋಳಶಾಸ್ತ್ರದಲ್ಲಿ 4 ಅಂಶಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಕ್ಕೆ ಪ್ರಯತ್ನಿಸ್ರಿ. ಒಂದು ಏನಪ್ಪಾ ಅಂದ್ರೆ ಅಕ್ಷಿ ಎಂದರೇನು, ಒಂದು ಅಕ್ಷಿ ಎಂದರೇನು ತಿಳ್ಕೋಬೇಕು. ಹಾಗಾದ್ರೆ 2 ಏನಪ್ಪಾ ಅಂದ್ರೆ ಕಕ್ಷೆ ಎಂದರೇನು, ಕಕ್ಷೆ ಎಂದರೇನು. ಹಾಗಾದ್ರೆ 3ನೇದು ಏನಪ್ಪಾ ಅಂದ್ರೆ ಭ್ರಮಣ ಎಂದರೇನು. ಹಾಗಾದ್ರೆ 4ನೇದು ಏನಪ್ಪಾ ಅಂದ್ರೆ ಪರಿಭ್ರಮಣ. ಓಕೆ ಸ್ನೇಹಿತರೆ, ಈ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬ ಸ್ಪರ್ಧಾಳುಗಳು ನಾವು ಭೂಗೋಳಶಾಸ್ತ್ರ ಮೊದಲು ತಿಳ್ಕೊಳ್ಬೇಕಂತ ಮುಂಚಿತವಾಗಿ ಈ 4 ವಿಷಯದ ಬಗ್ಗೆ ಮೊದಲು ನಾವು ತಿಳ್ಕೋಬೇಕು. ಹಾಗಾದ್ರೆ ಅಕ್ಷಿ ಅಂದ್ರೆ ಗೊತ್ತಿಲ್ಲ, ಕಕ್ಷಿ ಅಂದ್ರೆ ಗೊತ್ತಿಲ್ಲ, ಭ್ರಮಣ ಅಂದ್ರೆ ಗೊತ್ತಿಲ್ಲ, ಪರಿಭ್ರಮಣ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಭೂಗೋಳಶಾಸ್ತ್ರವನ್ನು ಓದಿ ಸಹಿತ ವೇಸ್ಟ್ ಸ್ನೇಹಿತರೆ. ಹಾಗಾದ್ರೆ ಕಕ್ಷೆ ಎತ್ತಂದ್ರೆ ಅಕ್ಷಕ್ಕೆ ಏನು ಸಂಬಂಧ ಇದೆ, ಭ್ರಮಣ ಅಂದ್ರೆ ಏನು, ಪರಿಭ್ರಮಣ ಎಂದರೇನು, ಈ 4 ಅಂಶಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗಿ ಭೂಗೋಳಶಾಸ್ತ್ರ ಕಬ್ಬಿಣದ ಕಡಲೆ ಎಲ್ಲ ಸುಲಭವಾಗಿರುವಂತಹ ಸಬ್ಜೆಕ್ಟ್ ಭೂಗೋಳಶಾಸ್ತ್ರ ಸ್ನೇಹಿತರೆ. ಹಾಗಾದ್ರೆ ಓದುವಂತ ಮೆಥಡಿನಲ್ಲಿ ಸ್ವಲ್ಪ ಬದಲಾಯಿಸಿಕೊಳ್ಳಿ. ನಾನು ಹೇಳಿದ್ದೀನಿ, ಸುಮ್ಮನೆ ಬುಕ್ಸ್ ತಗೊಂಡು ಓದಬೇಡಿ. ಬುಕ್ ಜೊತೆಗೆ ಒಂದು ಅಟ್ಲಸ್ ಇಟ್ಕೊಂಡು ಸ್ಟಡಿ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಭೂಗೋಳಶಾಸ್ತ್ರದಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಸಹಿತ ಬಿಟ್ಟು ಬರುವುದಿಲ್ಲ. ಪ್ರತಿಯೊಂದರಲ್ಲಿ ಸಹಿತ ಅಂಕಗಳನ್ನು ಪಡೆದುಕೊಳ್ಳುತ್ತೀರಿ. ಹಾಗಾದ್ರೆ ಈ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆ ನಾನು ಹೇಳಿದ್ದೀನಿ, 4 ಅಂಶಗಳು ಪ್ರತಿಯೊಬ್ಬರಿಗೆ ಗೊತ್ತಿರಬೇಕು. ಹಾಗಾದ್ರೆ ಅಕ್ಷಿ ಎಂದರೇನು, ಕಕ್ಷೆ ಎಂದರೇನು, ಭ್ರಮಣ ಎಂದರೇನು, ಪರಿಭ್ರಮಣ ಎಂದರೇನು. ಓಕೆ ಸ್ನೇಹಿತರೆ, ಫಸ್ಟ್ ನೋಡೋಣ ಅಕ್ಷಿ ಎಂದರೇನು. ಹಾಗಾದ್ರೆ ಅಕ್ಷಿ ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಅಕ್ಷಿ ಎಂದರೆ ಇಲ್ಲಿ ಅತಿ ಹೆಚ್ಚು ಅಕ್ಷ ಅಂದುಕೊಳ್ಳಿ. ಕೆಲವು ಸ್ಪರ್ಧಾರ್ಥಿಗಳು ಯೋಚನೆ ಮಾಡ್ತಾರೆ ಅಕ್ಷ ಅಂದ್ರೆ ಅಕ್ಷಾಂಶ. ತಪ್ಪು. ಅಕ್ಷ ಬೇರೆ, ಅಕ್ಷಾಂಶಗಳು ಬೇರೆ. ಹಾಗಾದ್ರೆ ಅಕ್ಷಿ ಎಂದರೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಎಂದು ಕರೆಯುತ್ತಾರೆ ಅಂದ್ರೆ ಅಕ್ಷಿ ಎಂದು ಕರೆಯುತ್ತಾರೆ ಸ್ನೇಹಿತರೆ.
ಯಾವ ರೇಖೆಯನ್ನು ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಅಕ್ಷ ಎಂದು ಕರೆಯುತ್ತಾರೆ. ಹಾಗಾದರೆ ಈ ಅಕ್ಷವು ಭೂಪಥಕ್ಕೆ ಎಷ್ಟು ಡಿಗ್ರಿ ಓರಿಯಾಗಿರುತ್ತೆ ಅಂದ್ರೆ 23.5 ಡಿಗ್ರಿ ಓರಿಯಾಗಿರುತ್ತೆ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳಿ, ಅಕ್ಷ ಎಂದರೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಅಕ್ಷ ಎಂದು ಕರೆಯುತ್ತಾರೆ. ಈ ಅಕ್ಷ ಭೂಮಿಗೆ ಎಷ್ಟು ಡಿಗ್ರಿ ಓರಿಯಾಗಿರುತ್ತೆ ಅಂದ್ರೆ 23.5 ಡಿಗ್ರಿ ಓರಿಯಾಗಿರುತ್ತೆ. ಹಾಗಾದ್ರೆ ಅಕ್ಷ ಎಂಬುದು ಒಂದು ಕಾಲ್ಪನಿಕ ರೇಖೆ, ನೈಜ ರೇಖೆಗಳಲ್ಲ. ಹಾಗಾದರೆ ಮಾನವ ತನಗೆ ತಿಳಿದಂತ ರೂಪದಲ್ಲಿ ಎಳೆದುಕೊಂಡಿರುವಂತ ರೇಖೆಗೆ ಕಾಲ್ಪನಿಕ ರೇಖೆ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದರೆ ಅಕ್ಷ ಅಂದ್ರೆ ಡೆಫಿನೇಷನ್ ಗೊತ್ತಾಗುತ್ತಾ, ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ ಅಕ್ಷ ಎಂದು ಕರೆಕೊಂಡ್ವಿ. ಈ ಅಕ್ಷ ಭೂಪಥಕ್ಕೆ ಎಷ್ಟು ಡಿಗ್ರಿ ಓರಿಯಾಗಿತ್ತು ಅಂದ್ರೆ 23.5 ಡಿಗ್ರಿ ಓರಿಯಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಒಂದು ಬರೋಣ, ಕಕ್ಷೆ ಎಂದರೇನು? ಹಾಗಾದ್ರೆ ಕಕ್ಷೆ ಎಂದರೆ ಏನಪ್ಪಾ ಅಂದ್ರೆ ಒಂದು ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ ಸ್ನೇಹಿತರೆ. ಹಾಗಾದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಎಂದು ಕರೆಯುತ್ತಾರೆ ಅಂದ್ರೆ ಕಕ್ಷೆ ಎಂದು ಕರೆಯುತ್ತಾರೆ. ಹಾಗಾದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ ಕಕ್ಷೆ ಎಂದು ಕರೆಕೊಂಡ್ರೆ ಈ ಕಕ್ಷೆ ಎಷ್ಟು ಡಿಗ್ರಿ ಓರಿಯಾಗಿತ್ತು ಅಂದ್ರೆ 66.5 ಡಿಗ್ರಿ ಓರಿಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಕಕ್ಷೆ ಎಂದು ಕರ್ಕೊಂಡು ಆ ಕಕ್ಷೆಯು ಭೂಪಥಕ್ಕೆ ಎಷ್ಟು ಡಿಗ್ರಿ ಓರಿಯಾಗಿತ್ತು ಅಂದ್ರೆ 66.5 ಡಿಗ್ರಿ ಓರಿಯಾಗಿದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಎರಡು ಡೆಫಿನೇಷನ್ ಗೊತ್ತಾಯ್ತು, ಅಕ್ಷ ಎಂದರೇನು, ಕಕ್ಷೆ ಎಂದರೇನು. ಹಾಗಾದ್ರೆ ಅಕ್ಷ ಎಂದರೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಯಾಗಿದ್ದು ಭೂಪಥಕ್ಕೆ 23.5 ಡಿಗ್ರಿ ಓರಿಯಾಗಿದೆ. ಅದರಂತ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಎಂದು ಕರೀತಾರೆ ಅಂದ್ರೆ ಕಕ್ಷೆ ಎಂದು ಕರೆಯುತ್ತಾರೆ. ಕಕ್ಷೆ ಎಷ್ಟು ಡಿಗ್ರಿ ಓರಿಯಾಗಿತ್ತು ಅಂದ್ರೆ 66.5 ಡಿಗ್ರಿ ಓರಿಯಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಮೂರನೇ ಡೆಫಿನೇಷನ್ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಮೂರನೇ ಡೆಫಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಭ್ರಮಣ. ಹಾಗಾದ್ರೆ ಭ್ರಮಣ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಡೆಫಿನೇಷನ್ ತೋರಿಸ್ತೀನಿ ನೋಡಿ. ಭ್ರಮಣ, ನನ್ನ ಕೈಯಲ್ಲಿ ಒಂದು ಭೂಮಿ ಕಾಣಿಸುತ್ತಾ, ಹಾಗಾದ್ರೆ ಇಲ್ಲಿ ಭೂಮಿ ಕಂಡ್ರೆ ಈ ಭೂಮಿ ತನ್ನ ಮೈ ಮಾತ್ರ ಸುತ್ತಿಕೊಂಡರೆ ಅದನ್ನ ಎಂದು ಕರೆಯುತ್ತೇವೆ ಅಂದ್ರೆ ಭ್ರಮಣ ಎಂದು ಕರೆಯಲಾಗುತ್ತೆ. ಭ್ರಮಣ ಅಂತ ಯಾಕೆ ಕರಿತೀವಿ ಅಂದ್ರೆ ಯಾವುದೇ ಒಂದು ಆಕಾಶಕಾಯ ತನ್ನ ಮೈಯನ್ನು ಸುತ್ತಿಕೊಳ್ಳುವುದಕ್ಕೆ ಭ್ರಮಣ ಎಂದು ಕರೆಯುತ್ತಾರೆ. ಹಾಗಾದ್ರೆ ಉದಾಹರಣೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಭೂಮಿಯ ಭ್ರಮಣ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಸ್ನೇಹಿತರೆ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳಿ, ಯಾವುದೇ ಒಂದು ಆಕಾಶಕಾಯ ತನ್ನ ಮೈ ಮಾತ್ರ ಸುತ್ತಿಕೊಂಡರೆ ಭ್ರಮಣ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಹಾಗಾದ್ರೆ ಭೂಮಿಯ ಭ್ರಮಣ ಎಷ್ಟೈತಪ್ಪ ಅಂದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಸ್ನೇಹಿತರೆ. ಹಾಗಾದ್ರೆ ಭ್ರಮಣದ ಬಗ್ಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ಡೆಫಿನೇಷನ್ ಬರೋಣ, ಪರಿಭ್ರಮಣ. ಹಾಗಾದ್ರೆ ಪರಿಭ್ರಮಣ ಅಂದರೇನು? ಪರಿಭ್ರಮಣ ಎಂದರೆ ಯಾವುದೇ ಒಂದು ಆಕಾಶಕಾಯ ಇನ್ನೊಂದು ಆಕಾಶಕಾಯವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಮೈ ಸುತ್ತುವುದಕ್ಕೆ ಎಂದು ಕರೆಯುತ್ತಾರೆ ಅಂದ್ರೆ ಪರಿಭ್ರಮಣ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಪರಿಭ್ರಮಣ ಎಂದರೆ ಯಾವುದೇ ಒಂದು ಆಕಾಶಕಾಯ ಇನ್ನೊಂದು ಆಕಾಶಕಾಯವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅದರ ಮೈ ಸುತ್ತುವುದನ್ನು ಪರಿಭ್ರಮಣ ಎಂದು ಕರೆಯುತ್ತಾರೆ. ಹಾಗಾದ್ರೆ ಭೂಮಿಯ ಪರಿಭ್ರಮಣ ಎಷ್ಟೈತಪ್ಪ ಅಂದ್ರೆ 365 ದಿನ 6 ಗಂಟೆಯಾಗಿದೆ. ಹಾಗಾದ್ರೆ ನಾನು ಹೇಳುವ ಒಂದು ವಿಶೇಷವಾಗಿರುವ ಅಂಶಗಳು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಭ್ರಮಣ ಅಂದ್ರೆ ಇದು ತನ್ನ ಮೈ ಮಾತ್ರ ಸುತ್ತಿಕೊಂಡರೆ ಭ್ರಮಣ. ಪರಿಭ್ರಮಣ ಎಂದರೆ ಒಂದು ಆಕಾಶಕಾಯ ಅದರ ಮೈಯನ್ನು ಸುತ್ತುವುದಕ್ಕೆ ಎಂದು ಕರೆಯುತ್ತಾರೆ ಅಂದ್ರೆ ಪರಿಭ್ರಮಣ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಯಾವ ವಸ್ತುವಿಗೆ ಭ್ರಮಣ ಮತ್ತು ಪರಿಭ್ರಮಣ ಇರುತ್ತಲ್ಲ ಅದನ್ನು ಗ್ರಹ ಅಂತ ಕರಿಬೇಕು. ಹಾಗಾದ್ರೆ ಭ್ರಮಣ ಮತ್ತು ಪರಿಭ್ರಮಣ ಇತ್ತಂದ್ರೆ ಮಾತ್ರ ಗ್ರಹ ಅಂತ ಕರಿತೀವಿ, ಇಲ್ಲದಿದ್ರೆ ಗ್ರಹ ಅಂತ ಕರೆಯಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಹಾಗಾದ್ರೆ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆ 4 ಅಂಶಗಳ ಬಗ್ಗೆ ತಿಳ್ಕೊಂಡ್ರಿ. ಅಕ್ಷ, ಕಕ್ಷೆ, ಭ್ರಮಣ, ಪರಿಭ್ರಮಣ. ಅಕ್ಷ ಎಂದರೆ ಉತ್ತರ ದಕ್ಷಿಣವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ 23.5 ಡಿಗ್ರಿ ಓರೆ. ಕಕ್ಷೆ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ 66.5 ಡಿಗ್ರಿ ಓರೆ. ಹಾಗಾದ್ರೆ ಭ್ರಮಣ ಅಂದ್ರ ಯಾವುದೇ ಆಕಾಶಕಾಯ ತನ್ನ ಮೈ ಮಾತ್ರ ಸುತ್ತಿಕೊಂಡರೆ ಭ್ರಮಣ. ಉದಾಹರಣೆ ಭೂಮಿಯ ಭ್ರಮಣ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಯಾವುದೇ ಒಂದು ಆಕಾಶಕಾಯ ನನ್ನ ಮೈಯನ್ನು ಸುತ್ತಿದರೆ ಪರಿಭ್ರಮಣ. ಹಾಗಾದ್ರೆ ಭೂಮಿಯ ಪರಿಭ್ರಮಣ ಅವಧಿ 365 ದಿನ 6 ಗಂಟೆ. ಹಾಗಾದ್ರೆ ನಾನು ತೋರಿಸ್ತಿದ್ದೀನಿ ಗ್ಲೋಬ್, ನಿಮ್ ಕಣ್ಣಿಗೆಲ್ಲ ಕಾಣಿಸುತ್ತಾ? ಈ ಗ್ಲೋಬ್ ಬಾಗಿರೋದು ಕಾಣಿಸುತ್ತಾ? ಅಂದ್ರೆ ಬಾಗಿದೆ ಅಂದ್ರೆ ಇದಕ್ಕೆ ಭೂಮಿಯಲ್ಲಿ ಚಲನೆ ಇರುತ್ತೆ.
ಹಾಗಾದ್ರೆ ಯಾವುದೇ ಒಂದು ವಸ್ತು ಬಾಗಿರದಿದ್ದರೆ ಅದಕ್ಕೆ ಚಲನೆ ಇರುವುದಿಲ್ಲ ಸ್ನೇಹಿತರೆ. ಹಾಗೆ ಅಕ್ಷ ಮತ್ತು ಕಕ್ಷೆಗಳು ಬಾಗಿಕೊಂಡಿವೆ. ನೋಡಿ, ನಿಮಗೆ ಗ್ಲೋಬ್ ಕಾಣಿಸುತ್ತಾ? ಅಕ್ಷ ಮತ್ತು ಕಕ್ಷೆಗಳು ಬಾಗಿಕೊಂಡಿರುವುದರಿಂದ ಅದಕ್ಕೆ ಚಲನೆ ಇರುತ್ತಾ. ಹಾಗಾಗಿ ಆ ಚಲನೆ ಇರುವುದರಿಂದ ಇವತ್ತೆಲ್ಲ ನಾವು ಭೂಮಿ ಮೇಲೆ ಬದುಕಿದ್ದೇವೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಒಂದು ವಸ್ತುವಿಗೆ ತನ್ನ ಮೈಯನ್ನು ಸುತ್ತುತ್ತಾ ಇನ್ನೊಂದು ಮೈಯನ್ನು ಸುತ್ತಿಕೊಂಡರೆ ಅದಕ್ಕೆ ಗ್ರಹ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆಯನ್ನು ವಿಶೇಷವಾಗಿ ಸ್ನೇಹಿತರೆ 4 ಅಂಶಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಅಕ್ಷ, ಕಕ್ಷ, ಭ್ರಮಣ, ಪರಿಭ್ರಮಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಒಂದು ಪ್ರಮುಖವಾಗಿರೋ ಅಕ್ಷ, ಕಕ್ಷ, ಭ್ರಮಣ, ಪರಿಭ್ರಮಣದ ಬಗ್ಗೆ ನೋಡಿಕೊಂಡ್ರೆ ವಿಶೇಷವಾಗಿರೋದ್ರ ಬಗ್ಗೆ ಹಂಚಿಕೊಳ್ಳುತ್ತೇನೆ. ಯಾವ್ದಪ್ಪ ಅಂದ್ರೆ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆಯಲ್ಲಿ ಅತಿ ವೆರಿ ಇಂಪಾರ್ಟೆಂಟ್ ಆಗಿ ಕೇಳುವಂತ ಪ್ರಶ್ನೆ ಸ್ನೇಹಿತರೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಅದೇ ಅಕ್ಷಾಂಶ ಸ್ನೇಹಿತರೆ. ಇಲ್ಲಿ ಭೂಗೋಳಶಾಸ್ತ್ರ ಮೂಲ ಪರಿಕಲ್ಪನೆ 2 ಅಂಶಗಳಿವೆ. ಒಂದು ಅಕ್ಷಾಂಶ ಮತ್ತು ರೇಖಾಂಶ. ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಪ್ರಪ್ರಥಮ ಬಾರಿಗೆ ಪರಿಕಲ್ಪನೆ ನೀಡಿದ ಪ್ರಥಮ ವ್ಯಕ್ತಿ ಯಾರಪ್ಪ ಅಂದ್ರೆ ಟಾಲಮಿ ಅವರು ಸ್ನೇಹಿತರೆ. ಪ್ರಪಂಚದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಫಸ್ಟ್ ಒಂದು ಪರಿಕಲ್ಪನೆ ನೀಡಿದಂತ ಪ್ರಥಮ ವ್ಯಕ್ತಿ ಟಾಲಮಿ. ಹಾಗಾದ್ರೆ ಅಕ್ಷಾಂಶಗಳು ಬೇರೆ, ಅಕ್ಷಗಳು ಬೇರೆ. ಹಾಗಾದ್ರೆ ಈಗ ಅಕ್ಷಾಂಶಗಳ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದ್ರೆ ಅಕ್ಷಾಂಶಗಳ ಬಗ್ಗೆ ನೋಡಿಕೊಳ್ಳೋದಾದ್ರೆ, ಸರ್ ನಮಗೆ ಅಕ್ಷಾಂಶಗಳು ಯಾಕೆ ಬೇಕು ಸ್ನೇಹಿತರೆ? ಪ್ರತಿಯೊಂದು ದೇಶಕ್ಕೂ ಸಹಿತ, ಪ್ರತಿಯೊಂದು ಊರಿಗೂ ಸಹಿತ ಮಾಹಿತಿ ತಿಳ್ಕೊಬೇಕಂದ್ರೆ ಅಕ್ಷಾಂಶಗಳು ಬಹಳ ಅವಶ್ಯಕತೆ ಸ್ನೇಹಿತರೆ. ಹಾಗಾದ್ರೆ ಅಕ್ಷಾಂಶಗಳು ಹೆಂಗೆ ಎಳೆಯಲ್ಪಡ್ತವೆ ಅಂದ್ರೆ, ಪೂರ್ವ ಮತ್ತು ಪಶ್ಚಿಮ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಪೂರ್ವ ಮತ್ತು ಪಶ್ಚಿಮ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ ಅಕ್ಷಾಂಶ ಎಂದು ಕರೆಕೊಂಡ್ರೆ, ಹಾಗಾದ್ರೆ ಅಕ್ಷಾಂಶಗಳು ಯಾಕೆ ಬೇಕಂದ್ರೆ ಯಾವುದೇ ಒಂದು ದೇಶದ ಭೂ ಪ್ರದೇಶವನ್ನು ಕಂಡುಹಿಡಿಯಲು, ಯಾವುದೇ ಒಂದು ದೇಶದ ಉಷ್ಣಾಂಶವನ್ನು ಕಂಡುಹಿಡಿಯಲು, ಯಾವುದೇ ಒಂದು ದೇಶದ ವಾಯುಗುಣವನ್ನು ಕಂಡುಹಿಡಿಯಲು ಏನು ಬಳಸಲಾಗುತ್ತಂದ್ರೆ ಅಕ್ಷಾಂಶಗಳನ್ನು ಬಳಸಲಾಗುತ್ತ. ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ, ಅಕ್ಷಾಂಶಗಳು ನಮಗೆ ಯಾಕೆ ಬೇಕಂದ್ರೆ ಯಾವುದೇ ಒಂದು ದೇಶದ ಭೂ ಪ್ರದೇಶ, ಯಾವುದೇ ಒಂದು ದೇಶದ ಉಷ್ಣಾಂಶ, ಯಾವುದೇ ಒಂದು ದೇಶದ ವಾಯುಗುಣವನ್ನು ನೋಡಿಕೊಳ್ಳಕ್ಕೆ ಅಕ್ಷಾಂಶಗಳು ಬೇಕು. ನಿಮ್ಮ KS ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಅಕ್ಷಾಂಶಗಳು ಯಾಕೆ ಬೇಕಂತೇಳಿ ಈಗಾಗಲೇ ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ. ಕ್ವಶ್ಚನ್ ಪೇಪರ್ ಇದು ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಅಕ್ಷಾಂಶಗಳು ಯಾಕೆ ಬಳಸ್ತಾರೆ ಅಂತ ಗೊತ್ತಾಯ್ತು. ಅಕ್ಷಾಂಶಗಳನ್ನು ಹೆಂಗೆ ಎಳೆಯಲ್ಪಡ್ತೀವಿ ಅಂದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ. ಹಾಗಾದ್ರೆ ಅಕ್ಷಾಂಶಗಳು ಯಾಕಂದ್ರೆ ಒಂದು ದೇಶದ ಭೂ ಪ್ರದೇಶ, ಒಂದು ಉಷ್ಣಾಂಶ, ವಾಯುಗುಣವನ್ನು ನೋಡಿಕೊಳ್ಳಕ್ಕೆ ಅಕ್ಷಾಂಶ ಎಂಬುದು ಬಹಳ ಅವಶ್ಯಕ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಅಕ್ಷಾಂಶಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ತೀನಿ. ಓಕೆ ಸ್ನೇಹಿತರೆ, ಹಾಗಾದ್ರೆ ಅಕ್ಷಾಂಶಗಳು ಅಂತ ಹೇಳಿದೀನಿ. ಪೂರ್ವದಿಂದ ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆ ಅಕ್ಷಾಂಶಗಳಿಂದ ಕರ್ಕೊಂಡ್ವಿ. ನೈಜ ರೇಖೆಗಳಲ್ಲ, ಕಾಲ್ಪನಿಕ ರೇಖೆಗಳು ಸ್ನೇಹಿತರೆ. ಮಾನವ ತನಗೆ ಬೇಕಾದ ರೂಪದಲ್ಲಿ ಎಳೆದುಕೊಂಡಿರುವಂತಹ ರೇಖೆಗಳನ್ನ ಅಕ್ಷಾಂಶಗಳಿಂದ ಕರ್ಕೊಂಡ್ವಿ ಸ್ನೇಹಿತರೆ. ಹಾಗಾದ್ರೆ ಈ ಅಕ್ಷಾಂಶದಲ್ಲಿ ಒಂದು ಪ್ರಮುಖವಾಗಿರುವಂತಹ 0 ಡಿಗ್ರಿ. ಈ 0 ಡಿಗ್ರಿ ಎಂದು ಕರೆಯುತ್ತಾರಪ್ಪ ಅಂದ್ರೆ ಸಮಭಾಜಕ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ 0 ಡಿಗ್ರಿಗೆ ಎಂದು ಕರೀತಾರೆ ಅಂದ್ರೆ ಸಮಭಾಜಕ ವೃತ್ತ ಎಂದು ಕರೀತಾರ. 0 ಡಿಗ್ರಿಯಿಂದ ಉತ್ತರದ ಮೇಲೆ 23 ಡಿಗ್ರಿಗೆ ಎಂದು ಕರೀತಾರೆ ಅಂದ್ರೆ ಕರ್ಕಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಕರ್ಕಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ. ಅದರಂತೆ 0 ಡಿಗ್ರಿಯಿಂದ ಉತ್ತರದ 66 ಡಿಗ್ರಿಗೆ ಎಂದು ಕರೀತಾರೆ ಅಂದ್ರೆ ಅರ್ಕಟಿಕ ವೃತ್ತ ಎಂದು ಕರೆಯಲಾಗುತ್ತ ಸ್ನೇಹಿತರೆ. ಹಾಗಾದ್ರೆ ಈ 0 ಡಿಗ್ರಿಯಿಂದ ದಕ್ಷಿಣದ 23 ಡಿಗ್ರಿಗೆ ಎಂದು ಕರೀತಾರೆ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಅದರಂತ ಈ 0 ಡಿಗ್ರಿಯಿಂದ ಕೆಳಭಾಗದ 66 ಡಿಗ್ರಿ ಎಂದು ಕರೀತಾರೆ ಅಂದ್ರೆ ಅಂಟಾರ್ಟಿಕ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಅಂಟಾರ್ಟಿಕ ವೃತ್ತ. ಹಾಗಾದ್ರೆ ಈ 0 ಡಿಗ್ರಿಯ ಮೇಲೆ ಇರುವ 90 ಡಿಗ್ರಿ ಏನಂತ ಕರೀತಾರೆ ಅಂದ್ರೆ ಉತ್ತರ ಧ್ರುವ ಎಂದು ಕರೆಯುತ್ತಾರೆ. ಅದರಂತ ದಕ್ಷಿಣಕ್ಕೆ ದಕ್ಷಿಣ
ದ್ರವ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಒಂದು ಭೂಗೋಳ ಶಾಸ್ತ್ರದಲ್ಲಿ ಅಕ್ಷಾಂಶ ಅಂದ್ರೆ ಗೊತ್ತಾಗುತ್ತೆ, ಒಂದು ಪೂರ್ವ ಮತ್ತು ಪಶ್ಚಿಮ ಗೆಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಹಾಗಾದ್ರೆ ಅಕ್ಷಾಂಶಗಳನ್ನ ಯಾಕೆ ಬಳಸ್ತೀವಿ ಸರ್? ಅಕ್ಷಾಂಶಗಳನ್ನ ಯಾಕೆ ಬಳಸ್ತೀವಿ ಅಂದ್ರೆ ಒಂದು ಯಾವುದೇ ಒಂದು ದೇಶದ ಭೂ ಪ್ರದೇಶ, ಯಾವುದೇ ಒಂದು ದೇಶದ ವಾಯುಗುಣ, ಯಾವುದೇ ಒಂದು ದೇಶದ ಉಷ್ಣಾಂಶ ನೋಡ್ಬೇಕಂದ್ರೆ ಒಂದು ಅಕ್ಷಾಂಶ ಎಂಬುದು ಬಹಳ ಅವಶ್ಯಕ ಸ್ನೇಹಿತರೆ. ಹಾಗಾದ್ರೆ ಈ ಅಕ್ಷಾಂಶದಲ್ಲಿ ಒಟ್ಟು ಎಷ್ಟು ಪ್ರಕಾರದವಪ್ಪ ಅಂದ್ರೆ 5 ಪ್ರಕಾರಗಳು ಸ್ನೇಹಿತರೆ. ಆ 5 ಪ್ರಕಾರಗಳು ಯಾವ ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ 0 ಡಿಗ್ರಿ ಇದೆ. ಆ 0 ಡಿಗ್ರಿ ಎಂದು ಕರೀತಾರಪ್ಪ ಅಂದ್ರೆ ಸಮಭಾಜಕ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಆ 0 ಡಿಗ್ರಿಯನ್ನು ಸಮಭಾಜಕ ವೃತ್ತ ಎಂದು ಕರ್ಕೊಂಡ್ರೆ ಈ 0 ಡಿಗ್ರಿಯಿಂದ ಮ್ಯಾಗಿರುವಂತ 23 ಡಿಗ್ರಿಯನ್ನು ಒಂದು 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಉತ್ತರದ 23 ಡಿಗ್ರಿಯನ್ನು ಕರ್ಕಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಅದರಂತ ಈ 0 ಡಿಗ್ರಿಯಿಂದ ಉತ್ತರದ 66 ಡಿಗ್ರಿಯನ್ನು ಎಂದು ಕರೆಯುತ್ತಾರಪ್ಪ ಅಂದ್ರೆ ಅದನ್ನ ಅರ್ಕಟಿಕ ವೃತ್ತ ಎಂದು ಕರೀತಾರೆ. ಯಾಕೆ ಅರ್ಕಟಿಕ ವೃತ್ತ ಎಂದು ಕರೀತಾರೆ? ಮ್ಯಾಗ ಅರ್ಕಟಿಕ್ ಸಾಗರ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ 66 ಡಿಗ್ರಿಯನ್ನು ಅರ್ಕಟಿಕ ವೃತ್ತ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಅದರಂತ ಈ 0 ಡಿಗ್ರಿಯಿಂದ ದಕ್ಷಿಣದ 23 ಡಿಗ್ರಿಯನ್ನು ಎಂದು ಕರೆಯುತ್ತಾರಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ 0 ಡಿಗ್ರಿಯಿಂದ ದಕ್ಷಿಣದ 66 ಡಿಗ್ರಿ ಎಂದು ಕರೀತಾರೆ ಅಂದ್ರೆ ಅಂಟಾರ್ಟಿಕ ವೃತ್ತ ಎಂದು ಕರೀತಾರೆ. ಯಾಕೆ ಅಂಟಾರ್ಟಿಕ ವೃತ್ತ ಎಂದು ಕರೀತಾರೆ ಅಂದ್ರೆ ಕೆಳಭಾಗದಲ್ಲಿ ಅಂಟಾರ್ಟಿಕ ಖಂಡ ಇದೆ, ಹಾಗಾಗಿ ಅಂಟಾರ್ಟಿಕ ವೃತ್ತ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ 90 ಡಿಗ್ರಿ ಒಂದು ದಕ್ಷಿಣ ಭಾಗವನ್ನು ದಕ್ಷಿಣ ಧ್ರುವ, ಹಾಗಾದ್ರೆ ಮೇಲಿರುವಂತಹ 90 ಡಿಗ್ರಿ ಉತ್ತರ ಧ್ರುವವನ್ನು ಉತ್ತರ ಧ್ರುವ ಎಂದು ಕರೆಯುತ್ತಾರೆ. ಹಾಗಾದ್ರೆ ಈ ನಮ್ಮ ಪ್ರಮುಖವಾಗಿರುವ ಅಕ್ಷಾಂಶದಲ್ಲಿ ಒಟ್ಟು ಎಷ್ಟು ಪ್ರಕಾರ ಅಂತ ಕೇಳ್ತಾರೆ? 5 ಪ್ರಕಾರಗಳು ಮಾತ್ರ. ಆದ್ರೆ ಈ 90 ಡಿಗ್ರಿ ದಕ್ಷಿಣ ಧ್ರುವ ಅವಶ್ಯಕತೆ ಇಲ್ಲ, ಈ ಉತ್ತರದಲ್ಲಿರುವಂತಹ 90 ಡಿಗ್ರಿ ಸಹಿತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅಕ್ಷಾಂಶದಲ್ಲಿ ಒಟ್ಟು ಎಷ್ಟು ಪ್ರಕಾರಪ್ಪ ಅಂದ್ರೆ 5 ಪ್ರಕಾರಗಳು ಸ್ನೇಹಿತರೆ. ಒಂದು 0 ಡಿಗ್ರಿಯನ್ನು ಸಮಭಾಜಕ ವೃತ್ತ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಆ 0 ಡಿಗ್ರಿಯಿಂದ ಉತ್ತರದ 23 ಡಿಗ್ರಿಗೆ ಕರ್ಕಟಕ ಸಂಕ್ರಾಂತಿ ವೃತ್ತ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಈ 0 ಡಿಗ್ರಿಯಿಂದ ದಕ್ಷಿಣದ 23 ಡಿಗ್ರಿಗೆ ಮಕರ ಸಂಕ್ರಾಂತಿ ವೃತ್ತ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಈ 0 ಡಿಗ್ರಿಯಿಂದ ಉತ್ತರದ 66 ಡಿಗ್ರಿಗೆ ಅರ್ಕಟಿಕ ವೃತ್ತ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಆ 0 ಡಿಗ್ರಿಯಿಂದ ದಕ್ಷಿಣದ 66 ಡಿಗ್ರಿಗೆ ಒಂದು ಅಂಟಾರ್ಟಿಕ ವೃತ್ತ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ಹಾಗಾದ್ರೆ ಈ ಅಕ್ಷಾಂಶಗಳನ್ನು ನೋಡ್ತೀವಿ. ಹಾಗಾದ್ರೆ ಈ ಅಕ್ಷಾಂಶದಲ್ಲಿ ವಿಶೇಷವಾಗಿ ಹೆಂಗಪ್ಪ ಅಂದ್ರೆ ಈ ಅಕ್ಷಾಂಶಗಳು ಅರ್ಧ ವೃತ್ತವಾಗಿರೋದಿಲ್ಲ, ಪೂರ್ಣ ವೃತ್ತವಾಗಿರುತ್ತವೆ ಸ್ನೇಹಿತರೆ. ಯಾವ ರೇಖೆ ಅರ್ಧ ವೃತ್ತವಾಗಿರದೆ ಪೂರ್ಣ ವೃತ್ತವಾಗಿರುತ್ತವೆ ಅಂದ್ರೆ ಅಕ್ಷಾಂಶ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಪೂರ್ವ ಮತ್ತು ಪಶ್ಚಿಮ ಗೆಳೆಯಲ್ಪಟ್ಟಿವೆ. ಅದೇನಪ್ಪ ಅಂದ್ರೆ ಅಕ್ಷಾಂಶ. ನಾನು ಒಂದು ಲೈನ್ ಹಿಡ್ಕೊಂಡು ಎಳ್ಕೊಂತ ಹೋಗಿ ಮತ್ತೆ ಬಂದು ಅದೇ ಲೈನ್ ಅಲ್ಲೇ ಸೇರಿಸ್ತೀನಿ. ಹಾಗಾಗಿ ಅಕ್ಷಾಂಶಗಳು ಅರ್ಧ ವೃತ್ತವಾಗಿರುವುದಿಲ್ಲ. ಯಾವ ರೇಖೆಗಳು ಅರ್ಧ ವೃತ್ತವಾಗಿರದೆ ಪೂರ್ಣ ವೃತ್ತವಾಗಿರುತ್ತವೆ ಅಕ್ಷಾಂಶಗಳು ಸ್ನೇಹಿತರೆ. ಹಾಗಾದ್ರೆ ಯಾವ ರೇಖೆಗಳು ಅರ್ಧ ವೃತ್ತವಾಗಿರದೆ ಪೂರ್ಣ ವೃತ್ತವಾಗಿರುತ್ತವೆ ಅಂದ್ರೆ ಅಕ್ಷಾಂಶಗಳು ಯಾವತ್ತೂ ಸಹಿತ ಅರ್ಧ ವೃತ್ತವಾಗಿರುವುದಿಲ್ಲ, ಪೂರ್ಣ ವೃತ್ತವಾಗಿರುತ್ತವೆ. ಹಾಗಾದ್ರೆ ಅಕ್ಷಾಂಶದಲ್ಲಿ 1 ಡಿಗ್ರಿ ಅಕ್ಷಾಂಶದಿಂದ ಮತ್ತೊಂದು ಡಿಗ್ರಿ ಅಕ್ಷಾಂಶದ ನಡುವಿನ ಒಂದು ಸರಾಸರಿ ಅಂತರ ಎಷ್ಟಾಗಿರುತ್ತೆ ಅಂದ್ರೆ 111 ಕಿಲೋಮೀಟರ್ ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, 1 ಡಿಗ್ರಿ ಅಕ್ಷಾಂಶದಿಂದ ಮತ್ತೊಂದು ಡಿಗ್ರಿ ಅಕ್ಷಾಂಶದ ನಡುವಿನ ಸರಾಸರಿ ಅಂತರ 111 ಕಿಲೋಮೀಟರ್. ಈಗಾಗಲೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಸ್ನೇಹಿತರೆ. ಮತ್ತೊಂದು ಕೇಳ್ತಾನೆ, ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಒಟ್ಟು ಅಕ್ಷಾಂಶಗಳ ಸಂಖ್ಯೆ ನೋಡಿ 90 ಡಿಗ್ರಿ ಸ್ನೇಹಿತರೆ. 90 ಡಿಗ್ರಿ ಪ್ಲಸ್ ಸ್ನೇಹಿತರೆ ಇದೊಂದು 90 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ 0 ಡಿಗ್ರಿ ಸಹಿತ ತನ್ನದೇ ಆದ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ 0 ಡಿಗ್ರಿ ಸಹಿತ ತಗೊಳ್ಳಿ. ಹಾಗಾದ್ರೆ 90 90 180 0 ಡಿಗ್ರಿ 181 ಡಿಗ್ರಿ ಸ್ನೇಹಿತರೆ. ನಮ್ಮ ಅನೇಕವಾದಂತ ಪುಸ್ತಕದಲ್ಲಿ ಒಂದು ಒಟ್ಟು ಅಕ್ಷಾಂಶಗಳ ವೃತ್ತಗಳು, ಒಟ್ಟು ಅಕ್ಷಾಂಶಗಳ ಸಂಖ್ಯೆ 180 ಅಂತ ಇರುತ್ತೆ ಸ್ನೇಹಿತರೆ. ಅಲ್ಲ, ಅದು 180 ಅಲ್ಲ, 181 ಡಿಗ್ರಿ ಸ್ನೇಹಿತರೆ. ಯಾಕೆ 181 ಡಿಗ್ರಿ ತೆಗಿತೀವಿ ಅಂತ ಅಂದ್ರೆ 90 90 0 ಡಿಗ್ರಿಗೆ ಸಹಿತ ತನ್ನದೇ ಆದಂತ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಈ 90 90 180 ಆ 0 ಡಿಗ್ರಿ ಸೇರಿಸಿಕೊಂಡ್ರೆ 181 ಡಿಗ್ರಿ. ಹಾಗಾದ್ರೆ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181 ಡಿಗ್ರಿ ಆಗಿತ್ತಂದ್ರೆ ಒಟ್ಟು ಅಕ್ಷಾಂಶ ವೃತ್ತಗಳು ಬರೋಣ ಸ್ನೇಹಿತರೆ. ಇವೆಲ್ಲ ವೃತ್ತಗಳು ಸ್ನೇಹಿತರೆ. ಒಟ್ಟು ಅಕ್ಷಾಂಶ ವೃತ್ತಗಳು ಎಷ್ಟಪ್ಪ ಅಂದ್ರೆ 90 ಡಿಗ್ರಿ ಸ್ನೇಹಿತರೆ.
90 ಡಿಗ್ರಿ ಮತ್ತ 90 ಡಿಗ್ರಿ ಸ್ನೇಹಿತರೆ, ಅದರ ಪ್ಲಸ್ 0 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ ಈ 90 ಮ್ಯಾಲಿರುವಂತ 90 ಕೆಳಗಿರುವಂತ 90 ಮ್ಯಾಲಿರುವಂತ 90 ಇವೇನಪ್ಪ ಅಂದ್ರೆ ಬಿಂದು ಆಗಿರುತ್ತ. ಆಗ ನಮ್ಮ ಮ್ಯಾಥಮೆಟಿಕ್ಸ್ ನಲ್ಲಿ ಬಿಂದುಗಳನ್ನ ಮೈನಸ್ ಮಾಡಬೇಕು ಸ್ನೇಹಿತರೆ. ಇದು ವೃತ್ತಗಳಲ್ಲ, ಇವು ವೃತ್ತಗಳಲ್ಲದ ಏನಾಗಿರುತ್ತೋ ಅಂದ್ರೆ ಬಿಂದು ಆಗಿರುತ್ತ. ಆದ್ರೆ ಬಿಂದುಗಳನ್ನು ಮ್ಯಾಥಮೆಟಿಕ್ಸ್ ನಲ್ಲಿ ಮೈನಸ್ ಮಾಡ್ತೀವಿ. ಈ 90 ಮೈನಸ್ ಮಾಡಿಕೊಳ್ಳಿ ಅಂದ್ರೆ ಇದು ಒಂದು ಎರಡು ಬಿಂದುಗಳಿವೆ. ಆದ್ರೆ ಎರಡು ಬಿಂದುಗಳ ಮೈನಸ್ ಮಾಡೋಣ ಸ್ನೇಹಿತರೆ. ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತಂದ್ರ 179 ಡಿಗ್ರಿ ಆಗಿರುತ್ತ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳಿ, ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181 ಡಿಗ್ರಿ ಸ್ನೇಹಿತರೆ. ಒಟ್ಟು ಅಕ್ಷಾಂಶ ವೃತ್ತಗಳ ಸಂಖ್ಯೆ 179 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಎಲ್ಲಾ ಬುಕ್ಸ್ ನಲ್ಲಿ ಸಹಿತ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 180 ಕೊಟ್ಟಾರ, ಆ ವೃತ್ತಗಳ ಸಂಖ್ಯೆ 179 ಕೊಟ್ಟಾರ. ಹಾಗಾದ್ರೆ 179 ಹೆಂಗ ಕೊಟ್ರು? ಹಾಗಾದ್ರೆ ಯಾಕೆ ಕೊಡ್ತಾರ ಅಂದ್ರೆ 181ರಲ್ಲಿ 2 ಮೈನಸ್ ಮಾಡಿದ್ರ 179 ಡಿಗ್ರಿ ಆಗುತ್ತೆ. ಓಕೆ ಸ್ನೇಹಿತರೆ, ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181, ಒಟ್ಟು ಅಕ್ಷಾಂಶ ವೃತ್ತಗಳ ಸಂಖ್ಯೆ 179 ಡಿಗ್ರಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಹಾಗಾದ್ರೆ ಅಕ್ಷಾಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಬಳಸ್ತೀವಿ? ಯಾವುದೇ ಒಂದು ದೇಶದ ಭೂಪ್ರದೇಶವನ್ನು ಕಂಡುಹಿಡಿಯಲು. ಹಾಗಾದ್ರೆ ಅಕ್ಷಾಂಶಗಳು ಒಂದು ದೇಶದ ಉಷ್ಣಾಂಶ ನೋಡಲು. ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181 ಡಿಗ್ರಿ, ಒಟ್ಟು ಅಕ್ಷಾಂಶ ವೃತ್ತಗಳ ಸಂಖ್ಯೆ 179 ಡಿಗ್ರಿ. ಹಾಗಾದ್ರೆ ಇಂಥ ಒಂದು ಅಕ್ಷಾಂಶಗಳಲ್ಲಿ 1 ಡಿಗ್ರಿ ಅಕ್ಷಾಂಶದಿಂದ ಮತ್ತೊಂದು ಡಿಗ್ರಿ ಅಕ್ಷಾಂಶದ ನಡುವಿನ ಅಂತರ 111 ಕಿಲೋಮೀಟರ್ ಸರಾಸರಿಯಾಗಿ ಸ್ನೇಹಿತರೆ. ಹಾಗಾದ್ರೆ ಇಂಥ ಒಂದು ಅಕ್ಷಾಂಶದಲ್ಲಿ ವಿಶೇಷವಾಗಿ ಬರೋಣ ಸ್ನೇಹಿತರೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಹೆಂಗೆ ಕೇಳ್ತಾರೆ ಅಂದ್ರೆ ಒಂದು 0 ಡಿಗ್ರಿಯಿಂದ 23 ಡಿಗ್ರಿ ಮಧ್ಯಭಾಗಕ್ಕೆ ನೋಡಿ ಸ್ನೇಹಿತರೆ. ಈ 0 ಡಿಗ್ರಿಯಿಂದ 23 ಡಿಗ್ರಿ ಮಧ್ಯಭಾಗಕ್ಕೆ ಏನ್ ಕರೀತಾರೆ ಅಂತ ಕೇಳ್ತಾರೆ. ಇಲ್ಲಿ 0 ಡಿಗ್ರಿ ಇದೆ, ಮೇಗ 23, ಕೆಳಗಡೆ 23. ಈ 0 ಡಿಗ್ರಿಯಿಂದ 23 ಕೆಳಗ. ಹಾಗಾದ್ರೆ ಈ 0 ಡಿಗ್ರಿಯಿಂದ 23 ಡಿಗ್ರಿ ಮೇಲೆ. ಹಾಗಾದ್ರೆ ಇವುಗಳ ಎರಡರ ಮಧ್ಯದಲ್ಲಿ ಏನಂತ ಕರೆಯುತ್ತಾರೆ ಅಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ಸ್ನೇಹಿತರೆ. ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತಾ 0 ಡಿಗ್ರಿಯಿಂದ 23 ಡಿಗ್ರಿ ಮಧ್ಯ ಭಾಗದಲ್ಲಿ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಇದನ್ನು ಎಂದು ಕರೆಯುತ್ತಾರೆ ಅಂದ್ರೆ ಉಷ್ಣ ವಲಯ ಎಂದು ಕರೆಯುತ್ತಾರೆ. ಯಾವ ವಲಯಕ್ಕೆ ಉಷ್ಣ ವಲಯ ಎಂದು ಕರೆಯುತ್ತಾರೆ ಅಂದ್ರೆ 0 ಡಿಗ್ರಿಯಿಂದ 23 ಡಿಗ್ರಿ ಮಧ್ಯ ಭಾಗಕ್ಕೆ ಉಷ್ಣ ವಲಯ ಎಂದು ಕರೆಯುತ್ತಾರೆ. ಆ ಉಷ್ಣ ವಲಯಕ್ಕೆ ಇಂಗ್ಲಿಷ್ ನಲ್ಲಿ ಟೂರಿಡ್ ಝೋನ್ ಎಂದು ಕರೆಯುತ್ತಾರೆ. ಟೂರಿಡ್ ಝೋನ್. ಹಾಗಾದ್ರೆ 0 ಡಿಗ್ರಿಯಿಂದ 23 ಡಿಗ್ರಿ ಮಧ್ಯಭಾಗಕ್ಕೆ ಎಂದು ಕರೆಯುತ್ತಾರಪ್ಪ ಅಂದ್ರೆ ಅದನ್ನು ಉಷ್ಣ ವಲಯ ಅಥವಾ ಟೂರಿಡ್ ಝೋನ್ ಎಂದು ಕರೆಯಲಾಗುತ್ತ ಸ್ನೇಹಿತರೆ. ಅದರಂತ 23ರಿಂದ 66 ಡಿಗ್ರಿ ಮಧ್ಯಭಾಗಕ್ಕೆ ಬರೋಣ ಸ್ನೇಹಿತರೆ. 23ರಿಂದ 66 ಡಿಗ್ರಿ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣಗಳು ಸ್ವಲ್ಪ ಓರಿಯಾಗಿ ಬೀಳುತ್ತಾ. 0 ಡಿಗ್ರಿ 23 ಡಿಗ್ರಿ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣಗಳು ಸ್ವಲ್ಪ ಹೋರಿಯಾಗಿ ಬೀಳುತ್ತಾ. ಆ ಸೂರ್ಯನ ಕಿರಣಗಳು ಹೋರಿಯಾಗಿ ಬೀಳುವುದರಿಂದ ಈ ವಲಯವನ್ನು ಎಂದು ಕರೀತಾರೆ ಅಂದ್ರೆ ಸಮಶೀತೋಷ್ಣ ವಲಯ ಅಥವಾ ಟೆಂಪರೇಟ್ ವಲಯ. ಯಾವ ವಲಯವನ್ನು ಸಮಶೀತೋಷ್ಣ ವಲಯ ಅಥವಾ ಟೆಂಪರೇಟ್ ವಲಯ ಎಂದು ಕರೆಯುತ್ತಾರೆ ಅಂದ್ರೆ 23 ಡಿಗ್ರಿಯಿಂದ 66 ಡಿಗ್ರಿ ಮಧ್ಯಭಾಗಕ್ಕೆ ಒಂದು ಸಮಶೀತೋಷ್ಣ ವಲಯ ಅಥವಾ ಟೆಂಪರೇಟ್ ವಲಯ ಎಂದು ಕರೆಕೊಂಡು ಸ್ನೇಹಿತರೆ. ಅದರಂತ 66ರಿಂದ 90 ಡಿಗ್ರಿ ಸ್ನೇಹಿತರೆ. ಅದರಂತ 66 ಡಿಗ್ರಿಯಿಂದ 90 ಡಿಗ್ರಿ ಮಧ್ಯಭಾಗಕ್ಕೆ ಎಂದು ಕರೆಯುತ್ತಾರೆ ಅಂದ್ರೆ ಒಂದು ಸೂರ್ಯನ ಕಿರಣಗಳು ಈ ಭಾಗದಲ್ಲಿ ಅತಿ ಹೋರಿಯಾಗಿ ಬೀಳುತ್ತಾ. 66 ಡಿಗ್ರಿಯಿಂದ 90 ಡಿಗ್ರಿ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣ ಅತಿ ಹೋರಿಯಾಗಿ ಬೀಳುವುದರಿಂದ ಆ ವಲಯವನ್ನು ಶೀತ ವಲಯ ಅಥವಾ ಫ್ರಿಜಿಡ್ ವಲಯ. ಯಾವ ವಲಯವನ್ನು ಶೀತ ವಲಯ ಅಥವಾ ಫ್ರಿಜಿಡ್ ವಲಯ ಎಂದು ಕರೀತಾರೆ ಅಂದ್ರೆ 66 ಡಿಗ್ರಿಯಿಂದ 90 ಡಿಗ್ರಿಗೆ ಶೀತ ವಲಯ ಅಥವಾ ಫ್ರಿಜಿಡ್ ವಲಯ ಎಂದು ಕರೆಯುತ್ತಾರೆ. ಒಂದು ಸಲ ಅರ್ಥ ಮಾಡಿಕೊಳ್ಳಿ, ಯಾವ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತಾ, ಯಾವ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತಾ ಆ ವಲಯವನ್ನು ಉಷ್ಣ ವಲಯ ಎಂದು ಕರ್ಕೊಂಡ್ವಿ. ಯಾವ ವಲಯದಲ್ಲಿ ಸೂರ್ಯನ ಕಿರಣಗಳು ಸ್ವಲ್ಪ ಓರಿಯಾಗಿ ಬೀಳುತ್ತಾ ಆ ವಲಯವನ್ನು ಸಮಶೀತೋಷ್ಣ ವಲಯ ಎಂದು ಕರ್ಕೊಂಡ್ವಿ. ಯಾವ ವಲಯದಲ್ಲಿ ಸೂರ್ಯನ ಕಿರಣ ಅತಿ ಹೋರಿಯಾಗಿ ಬೀಳುತ್ತಾ ಆ ವಲಯವನ್ನು ಶೀತ ವಲಯ ಎಂದು ಕರ್ಕೊಂಡ್ವಿ.
ಹಾಗಾದ್ರೆ 0 ಡಿಗ್ರಿಯಿಂದ 23.5 ಮಧ್ಯಭಾಗದಲ್ಲಿ ಸೂರ್ಯನ ಕಿರಣ ನೇರವಾಗಿ ಬಿದ್ದು ಅದನ್ನು ಉಷ್ಣವಲಯ, ಇಂಗ್ಲಿಷ್ನಲ್ಲಿ ಟೂರಿಡ್ ಝೋನ್ ಎಂದು ಕರೆಯುತ್ತಾರೆ. ನಿಮಗೆ ಪ್ರಶ್ನೆ ಕೇಳೋದು ಉಷ್ಣವಲಯ ಅಂತ ಪದ ಬಳಸೋದಿಲ್ಲ, ಟೂರಿಡ್ ಝೋನ್ ಎಂದು ಬಳಸ್ತಾರೆ ಸ್ನೇಹಿತರೆ. ಹಾಗಾದ್ರೆ 23 66 ಡಿಗ್ರಿಗೆ ಸಮಶೀತೋಷ್ಣ ವಲಯ ಎಂದು ಕರೆಕೊಂಡ್ವಿ. ಅದಕ್ಕೆ ಇಂಗ್ಲಿಷ್ನಲ್ಲಿ ಟೆಂಪರೇಟ್ ವಲಯ ಎಂದು ಕರೆಯುತ್ತಾರೆ. ಅದರಂತ 66 ಡಿಗ್ರಿಯಿಂದ 90 ಡಿಗ್ರಿ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣ ಅತಿ ಹೋರಿಯಾಗಿ ಬಿದ್ದು ಆ ವಲಯವನ್ನು ಶೀತ ವಲಯ ಅಥವಾ ಫ್ರಿಜಿಡ್ ವಲಯ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇಲ್ಲಿ ವಿಶೇಷವಾಗಿರುವಂತಹ ಅಕ್ಷಾಂಶದಲ್ಲಿ 5 ಭಾಗ ಮಾಡಿಕೊಂಡ್ವಿ. ಆ 5 ಭಾಗಕ್ಕೆ 3 ಪ್ರಕಾರಗಳ ವಿಂಗಡಿಸಿದ್ವಿ. ಅಂದ್ರೆ ನಿಮಗೆ ಕೇಸ್ ಒಳಗೆ ಪ್ರಶ್ನೆ ಪತ್ರಿಕೆ ಇದ್ರೆ 2010 ಕೇಸ್ ಪ್ರಶ್ನೆ ಪತ್ರಿಕೆ ಇದ್ರೆ ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. 2010ರಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡನ. ಏನಂತ ಮಾಡ್ಯಾರಪ್ಪ ಅಂದ್ರೆ, ಯಾವುದೇ ಒಂದು ದೇಶದ ಉಷ್ಣಾಂಶ ನೋಡಿಕೊಳ್ಳಿಕ್ಕೆ ಏನು ಬಳಸಲಾಗುತ್ತದೆ? ಅಕ್ಷಾಂಶ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಮಾಡ್ಯಾರ ಸ್ವಲ್ಪ ಅಪ್ಲೈಡ್ ಆಗಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಮಧ್ಯಭಾಗಕ್ಕೆ ಏನೆಂದು ಕರೆಯುತ್ತಾರೆ? ಅನೇಕ ಸ್ಪರ್ಧಾರ್ಥಿಗಳು ಪಾಠ ಕೇಳ್ಕೊಂಡ್ರಿ. ಏನಂದ್ರೆ 0 ಡಿಗ್ರಿಯಿಂದ 23 ಮಧ್ಯಭಾಗಕ್ಕೆ ಉಷ್ಣ ವಲಯ ಅಂತ ನೋಡ್ಕೊಂಡು ಹೋದ್ರಿ. ಇಂಗ್ಲಿಷ್ನಲ್ಲಿ ಟೂರಿಡ್ ಝೋನ್ ಅಂತ ನೋಡ್ಕೊಂಡು ಹೋದ್ರಿ. ಅವನು ಸ್ವಲ್ಪ ಕನ್ಫ್ಯೂಸ್ ಮಾಡಿದ. ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಕರ್ಕಾಟಕ ಮಕರ, ಈ ಮಕರ ಸಂಕ್ರಾಂತಿಯ ಮಧ್ಯಭಾಗಕ್ಕ ಏನೊಂದು ಕರೆಯುತ್ತಾರ ಅಂತ ಪ್ರಶ್ನೆ ಪತ್ರಿಕೆ KS ನಲ್ಲಿ ಕೇಳೋಣ. ಕರ್ಕಾಟಕ ಮತ್ತು ಮಕರ ಸಂಕ್ರಾಂತಿಯ ಮಧ್ಯಭಾಗಕ್ಕ ಇಲ್ಲಿ ಏನಪ್ಪ ಅಂದ್ರೆ ಸೂರ್ಯ ಕಿರಣ ನೇರವಾಗಿ ಬೀಳುತ್ತಾ. ನೇರವಾಗಿ ಬೀಳುವುದರಿಂದ ಇದನ್ನು ಉಷ್ಣ ವಲಯ ಅಥವಾ ಟೂರಿಡ್ ಝೋನ್ ಎಂದು ಕರೆಯುತ್ತೇವೆ. KS ಒಳಗೆ ಕೇಳಿದ ಪ್ರಶ್ನೆ ಸ್ನೇಹಿತರೆ ಎಷ್ಟು ಸುಲಭವಾಗಿದೆ. ಹಾಗಾದ್ರೆ ಈ ರೀತಿಯಲ್ಲಿ ಅಕ್ಷಾಂಶಗಳು ಒಂದು ವಿಶೇಷವಾಗಿರೋ ಅಂಶಗಳು. ಹಾಗಾದ್ರೆ ಅಕ್ಷಾಂಶಗಳು ಯಾಕೆ ಬೇಕಂತ ನಾನು ಹೇಳಿಕೊಂಡೆ. ಯಾವುದೇ ಒಂದು ದೇಶದ ಭೂಪ್ರದೇಶ, ಉಷ್ಣಾಂಶ, ವಾಯುಗುಣ. ಹಾಗಾದ್ರೆ ಅಕ್ಷ ಹೇಳಿದೆ, ಕಕ್ಷ ಹೇಳಿದೆ, ಭ್ರಮಣ ಹೇಳಿದೆ, ಪರಿಭ್ರಮಣ ಹೇಳಿದೆ. ಹಾಗಾದ್ರೆ 0 ಡಿಗ್ರಿ ಅಂದ್ರೆ ಏನು? 0 ಡಿಗ್ರಿಯಿಂದ 23 ಡಿಗ್ರಿ ಉತ್ತರಕ್ಕೆ ಎಂದು ಕರ್ಕೊಂಡ್ವಿ. 0 ಡಿಗ್ರಿಯಿಂದ ದಕ್ಷಿಣದ 23 ಡಿಗ್ರಿ ಎಂದು ಕರ್ಕೊಂಡ್ವಿ. 0 ಡಿಗ್ರಿಯಿಂದ 66 ಡಿಗ್ರಿ ಅಕ್ಷಾಂಶಕ್ಕೆ ಎಂದು ಕರ್ಕೊಂಡ್ವಿ. 0 ಡಿಗ್ರಿಯಿಂದ ದಕ್ಷಿಣದ 66 ಡಿಗ್ರಿ ಅಕ್ಷಾಂಶಕ್ಕೆ ಎಂದು ಕರ್ಕೊಂಡ್ವಿ. ಹಾಗಾದ್ರೆ ಯಾವ ರೇಖೆಗಳು ಅರ್ಧ ವೃತ್ತವಾಗಿರದೆ ಪೂರ್ಣ ವೃತ್ತವಾಗಿರುತ್ತವೆ? ಅಕ್ಷಾಂಶಗಳು. ಈ ರೀತಿಯಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಕ್ಷಾಂಶದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದ್ರೆ ಮತ್ತೊಂದು ಅಕ್ಷಾಂಶಗಳು ಸರ್ 0 ಡಿಗ್ರಿ ಪ್ರಪಂಚದಲ್ಲಿ ಎಲ್ಲಿ ಆದೋಗಿದೆ? ಇದನ್ನ ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ಪ್ರಪಂಚದ ಸ್ವಾಭಾವಿಕ ಸಸ್ಯವರ್ಗ ಅಂತ ಬರುತ್ತಾ ಅಲ್ಲಿ ವ್ಯಕ್ತಪಡಿಸೋಣ. ಏಕೆಂದ್ರೆ ಯಾವುದೇ ಒಬ್ಬ ಮೇಧಾವಿ ನನಗೆಲ್ಲ ಗೊತ್ತಿದೆ ಅಂತೇಳಿ ಎಲ್ಲ ಇಲ್ಲಿ ಹೇಳಬಾರ್ದು. ಏಕೆಂದ್ರೆ ಊಟ ಮಾಡುವಾಗ ರೊಟ್ಟಿ ಪಲ್ಯ ಬೇರೆ ಬೇರೆ ಊಟ ಮಾಡ್ತೀರಿ. ಅದರೊಟ್ಟಿಗೆ ರೊಟ್ಟಿ ಪಲ್ಯ ಅನ್ನ ಸಾರು ಹುಗ್ಗಿ ಹಾಕೊಂಡು ಕಿವುಚಿಂದ ಊಟ ಮಾಡ್ತೀರಿ ಇಲ್ಲಲ್ವಾ? ಅದಕ್ಕೆ ನನಗೆಲ್ಲ ಗೊತ್ತಿದೆ ಅಂತೇಳಿ ಎಲ್ಲ ಇಲ್ಲೇ ಹೇಳ್ಬಾರ್ದು. ಏಕೆಂದ್ರೆ ಯಾವ ಸಂದರ್ಭದಲ್ಲಿ ಅದು ಬರುತ್ತಾ ಅದನ್ನು ಮಾತ್ರ ನಾನು ಹೇಳಬೇಕು. ಸುಮ್ಮನೆ ನಿಮಗೆ ಗೊಂದಲಕ್ಕೀಡು ಮಾಡಬಾರ್ದು. ನಾವು ಗೊಂದಲಕ್ಕೀಡು ಮಾಡಿದರೆ ಏನಪ್ಪ ಅಂದ್ರೆ ಭೂಗೋಳಶಾಸ್ತ್ರ ಅಷ್ಟೊಂದು ಕಷ್ಟ ಐತೆ ಅಂತೇಳಿ ಓದಕ್ಕೆ ಹೋಗೋದಿಲ್ಲ. ಅದಕ್ಕೆ ಯಾವ ರೂಪದ ನೀವು ಸ್ಟೆಪ್ ಬೈ ಸ್ಟೆಪ್ ಊಟ ಮಾಡ್ತಿರಲ್ಲ ಅದರಂತ ಸ್ಟೆಪ್ ಬೈ ಸ್ಟೆಪ್ ಅನ್ನು ನಾವು ಕಲಿಯಕ್ಕೆ ಇಷ್ಟಪಡಬೇಕು. ಮತ್ತೊಂದು ಒಬ್ಬ ಟೀಚರ್ಸು ವ್ಯಾಲ್ಯೂ ಕಡಿಮೆ ಆಗಬಾರ್ದಂದ್ರೆ ಎಲ್ಲಿ ಬೇಕಂದು ಹೇಳ್ಬಾರ್ದು. ನನ್ನ ವ್ಯಾಲ್ಯೂ ಉಳಿಸ್ಕೋಬೇಕಂದ್ರೆ ಆ ಸಂದರ್ಭಕ್ಕೆ ತಕ್ಕಂತ ನಾನು ಹೇಳಬೇಕು. ಅವಾಗ ಒಬ್ಬ ಮಸ್ತರನ್ನು ವ್ಯಾಲ್ಯೂ ಹೆಚ್ಚಾಗುತ್ತಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ರೇಖಾಂಶ. ರೇಖಾಂಶ ಓಕೆ ಸ್ನೇಹಿತರೆ, ರೇಖಾಂಶಗಳು. ಸರ್
ರೇಖಾಂಶಗಳು ಯಾಕೆ ಬೇಕು? ರೇಖಾಂಶಗಳು ಯಾಕೆ ಬೇಕಂದ್ರ ಯಾವುದೇ ಒಂದು ದೇಶದ ಸಮಯವನ್ನು ಕಂಡುಹಿಡಿಯಬೇಕಂದ್ರೆ ರೇಖಾಂಶ ಬಹಳ ಅವಶ್ಯಕ ಸ್ನೇಹಿತರೆ. ನಾನು ಹೇಳಿದ್ದೀನಿ ಅಕ್ಷಾಂಶಗಳು ಯಾಕೆ ಬೇಕು. ಅಕ್ಷಾಂಶಗಳು ಯಾಕೆ ಬೇಕಂದ್ರೆ ಯಾವುದೇ ಒಂದು ದೇಶದ ಭೂಪ್ರದೇಶ, ಯಾವುದೇ ಒಂದು ದೇಶದ ವಾಯುಗುಣ, ಯಾವುದೇ ಒಂದು ದೇಶದ ಉಷ್ಣಾಂಶವನ್ನು ನೋಡ್ಬೇಕಂದ್ರೆ ಅಕ್ಷಾಂಶ ಬಹಳ ಅವಶ್ಯಕ. ರೇಖಾಂಶಗಳು ಯಾಕೆ ಬೇಕಂದ್ರೆ ಯಾವುದೇ ಒಂದು ದೇಶದ ಸಮಯವನ್ನು ಕಂಡುಹಿಡಿಯಬೇಕಂದ್ರೆ ರೇಖಾಂಶಗಳು ಬಹಳ ಅವಶ್ಯಕ. ಹಾಗಾದ್ರೆ ರೇಖಾಂಶಗಳು ಹೆಂಗದವಪ್ಪ ಅಂದ್ರೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಾರ. ಯಾವ ರೇಖೆಗಳನ್ನು ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಾರಪ್ಪ ಅಂದ್ರೆ ರೇಖಾಂಶಗಳು ಸ್ನೇಹಿತರೆ. ರೇಖಾಂಶಗಳನ್ನ ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಾರ. ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ. ಒಟ್ಟು ರೇಖಾಂಶಗಳ ಸಂಖ್ಯೆ 360 ಡಿಗ್ರಿ ಸ್ನೇಹಿತರೆ. ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 360 ಡಿಗ್ರಿ. ಅಂದ್ರೆ 180 ಡಿಗ್ರಿ ಪ್ಲಸ್ 180 ಡಿಗ್ರಿ 360 ಡಿಗ್ರಿ. ಹಾಗಾದ್ರೆ ಒಟ್ಟು ರೇಖಾಂಶಗಳ ಸಂಖ್ಯೆ 360 ಡಿಗ್ರಿ ಸ್ನೇಹಿತರೆ. ಹೆಂಗ 360 ಡಿಗ್ರಿ ಆಗುತ್ತಂದ್ರ ಇಲ್ಲಿ 180 ಡಿಗ್ರಿ ಅಂದ್ರೆ 0 ಡಿಗ್ರಿ ಗ್ರೀನ್ವಿಚ್ ರೇಖೆಯಿಂದ ಈ ಕಡೆ ಪಶ್ಚಿಮ ಭಾಗದ 180 ಡಿಗ್ರಿ, 0 ಡಿಗ್ರಿಯಿಂದ ಪೂರ್ವದ ಭಾಗಕ್ಕ 180 ಡಿಗ್ರಿ. 180 ಡಿಗ್ರಿ ಪ್ಲಸ್ 180 ಡಿಗ್ರಿ. ಒಟ್ಟು ರೇಖಾಂಶಗಳ ಸಂಖ್ಯೆ 360 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ ಯಾಕೆ ರೇಖಾಂಶನ ಬಳಸ್ತೇವೆ ಅಂದ್ರೆ ಹೇಳಿದೀನಿ, ಯಾವುದೇ ಒಂದು ದೇಶದ ಸಮಯವನ್ನ ಕಂಡುಹಿಡಿಬೇಕಪ್ಪ ಅಂದ್ರೆ ಏನ್ ಬಳಸಲಾಗುತ್ತಂದ್ರೆ ರೇಖಾಂಶನ ಬಳಸ್ತೀವಿ ಸ್ನೇಹಿತರೆ. ಹಾಗಾದ್ರೆ ರೇಖಾಂಶ ಬಹಳ ಅವಶ್ಯಕ ಸ್ನೇಹಿತರೆ. ನಮಗೆ ಒಂದು ಟೈಮ್ ಅನ್ನು ನೋಡ್ಕೋಬೇಕಂದ್ರೆ ರೇಖಾಂಶ ಎಂಬುದು ಬಹಳ ಅವಶ್ಯಕ. ಹಾಗಾದ್ರೆ ಇಲ್ಲಿ ನಾನು ಹೇಳ್ತಿದ್ದೀನಿ ರೇಖಾಂಶಗಳಂತಂದ್ರೆ ಈ ರೇಖಾಂಶಗಳೇನಪ್ಪ ಅಂದ್ರೆ ಇದು ಪೂರ್ಣ ವೃತ್ತ ಆಗೋದಿಲ್ಲ ಸ್ನೇಹಿತರೆ. ಈ ಗೆರಿ ಹೋಗಿ ಈ ಗೆರಿ ಕೊಡುವುದಿಲ್ಲ. ಹಾಗಾಗಿ ಇವು ಅರ್ಧವಾಗಿರುತ್ತ. ಯಾವ ರೇಖೆಗಳನ್ನ ಪೂರ್ಣ ವೃತ್ತವಲ್ಲದ ಅರ್ಧ ರೇಖೆಗಳನ್ನು ಕರೆಯುತ್ತಾರಂದ್ರೆ ರೇಖಾಂಶಗಳು ಸ್ನೇಹಿತರೆ. ಆದ್ರೆ ಅಕ್ಷಾಂಶಗಳು ಪೂರ್ಣ ವೃತ್ತವಾಗಿರುತ್ತವೆ, ಆದರೆ ರೇಖಾಂಶಗಳು ಅರ್ಧ ವೃತ್ತವಾಗಿರುತ್ತವೆ. ನೋಡಿ ಸ್ನೇಹಿತರೆ, ಒಂದು ಗ್ಲೋಬು ಇಲ್ಲೊಂದು ಗೆರೆ ಹೇಳಿದಿನಂದ್ರೆ ಇಲ್ಲಿ ಎಳ್ಕೊಂಡೆ, ಆದ್ರೆ ಈ ಕಡೆಗೆ ಬಂದು ಕೂಡುವುದಿಲ್ಲ ಸ್ನೇಹಿತರೆ. ಹಾಗಾಗಿ ರೇಖಾಂಶಗಳು ಪೂರ್ಣ ವೃತ್ತವಾಗಿರದೆ ಅರ್ಧ ವೃತ್ತವಾಗಿರುತ್ತವೆ. ಹಾಗಾದ್ರೆ ರೇಖಾಂಶ ಪೂರ್ಣ ವೃತ್ತವಾಗಿರೋದಿಲ್ಲ, ಅರ್ಧ ವೃತ್ತವಾಗಿರುತ್ತವೆ. ಹಾಗಾದ್ರೆ ಒಟ್ಟು ರೇಖಾಂಶಗಳ ಸಂಖ್ಯೆ 360 ಡಿಗ್ರಿ. ಹಾಗೆ ರೇಖಾಂಶಗಳು ಯಾಕೆ ಬೇಕು? ಯಾವುದೇ ಒಂದು ದೇಶದ ಸಮಯವನ್ನು ಕಂಡುಹಿಡಿಯಬೇಕಂದ್ರೆ ರೇಖಾಂಶ ಎಂಬುದು ಬಹಳ ಅವಶ್ಯಕ. ಹಾಗಾದ್ರೆ 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶದ ನಡುವಿನ ಅಂತರ ಎಷ್ಟು ಸರ್? 4 ನಿಮಿಷವಾಗಿರುತ್ತ, 4 ಮಿನಿಟ್ ಆಗಿರುತ್ತ. ನೋಡಿ, 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶದ ನಡುವಿನ ಅಂತರ 4 ನಿಮಿಷವಾಗಿರುತ್ತ. ಸರ್ 4 ನಿಮಿಷ ಅಂದ್ರೆ ಏನು? ಇಲ್ಲಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಕಿರಣಗಳು ಬೀಳಬೇಕಂದ್ರೆ 4 ನಿಮಿಷ ತೆಗೆದುಕೊಳ್ಳುತ್ತಾ. ಹಾಗಾಗಿ 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶದ ನಡುವಿನ ಅಂತರ 4 ನಿಮಿಷ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶದ ನಡುವಿನ ಅಂತರ 4 ನಿಮಿಷ. ಹಾಗಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ರೇಖಾಂಶಗಳಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಕ್ರಿಸ್ತ 1884ರಲ್ಲಿ ಸ್ನೇಹಿತರೆ, ಕ್ರಿಸ್ತ 1884ರಲ್ಲಿ ನಾವೆಲ್ಲ ಭೂಗೋಳಶಾಸ್ತ್ರಜ್ಞರು ಕ್ರಿಸ್ತ 1884ರಲ್ಲಿ ಒಂದು ಸ್ಥಳದಲ್ಲಿ ಸಭೆ ಸೇರಿಕೊಂಡಿವಿ. ಯಾವ ಸ್ಥಳಪ್ಪ ಅಂದ್ರೆ ವಾಷಿಂಗ್ಟನ್ DC ಯಲ್ಲಿ ಸ್ನೇಹಿತರೆ. 1884ರಲ್ಲಿ ಅನೇಕ ಭೂಗೋಳಶಾಸ್ತ್ರಜ್ಞರು ಒಂದು ಸ್ಥಳದಲ್ಲಿ ಸಭೆ ಸೇರಿಸಿಕೊಂಡ್ರು. ಯಾವ ಸ್ಥಳಪ್ಪ ಅಂದ್ರೆ ವಾಷಿಂಗ್ಟನ್ DC ಯಲ್ಲಿ ಸ್ನೇಹಿತರೆ. ಆ ವಾಷಿಂಗ್ಟನ್ DC ಯಲ್ಲಿ ಸಭೆ ಸೇರಿಕೊಂಡು ರೇಖಾಂಶಗಳ ಬಗ್ಗೆ 2 ನಿರ್ಣಯ ಕೈಗೊಂಡ್ರು ಸ್ನೇಹಿತರೆ. ಆ 2 ನಿರ್ಣಯಗಳು ಯಾವಪ್ಪ ಅಂದ್ರೆ ಒಂದು ಸ್ನೇಹಿತರೆ 0 ಡಿಗ್ರಿ, ಮತ್ತೊಂದು ಸ್ನೇಹಿತರೆ 180 ಡಿಗ್ರಿ. ಹಾಗಾದ್ರೆ ಯಾವ ಸ್ಥಳದಲ್ಲಿ ಸಭೆ ಸೇರಲಾಯಿತಂದ್ರೆ ಒಂದು 1884ರಲ್ಲಿ ವಾಷಿಂಗ್ಟನ್ DC ಯಲ್ಲಿ ಸ್ನೇಹಿತರೆ. ಹಾಗಾದ್ರೆ ರೇಖಾಂಶಗಳಲ್ಲಿ ಎಷ್ಟು ನಿರ್ಣಯ ಕೈಗೊಳ್ಳಲಾಗುತ್ತಂದ್ರೆ 2 ನಿರ್ಣಯಗಳು. ಆ 2 ನಿರ್ಣಯಗಳು ಯಾವಪ್ಪ ಅಂದ್ರೆ ಒಂದು 0 ಡಿಗ್ರಿ ಮತ್ತೊಂದು 180 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ 0 ಡಿಗ್ರಿಗೆ ಏನು ಕರೆಯಲಾಗುತ್ತಾ? 0 ಡಿಗ್ರಿಗೆ ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖಾಂಶ ಅಂತ ಕರೆಯುತ್ತಾರೆ. ಯಾವ ರೇಖೆಯನ್ನು ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖಾಂಶ ಎಂದು ಕರೆಯುತ್ತಾರೆ ಅಂದ್ರೆ 0 ಡಿಗ್ರಿಯನ್ನು ಸ್ನೇಹಿತರೆ.
ಹಾಗಾದ್ರೆ 0 ಡಿಗ್ರಿ ಅಂತ ಕರಿಬಹುದಾಗಿತ್ತಲ್ಲ ಸರ್, ಅದಕ್ಕೆ ಯಾಕೆ ಗ್ರೀನ್ವಿಚ್ ರೇಖೆ ಅಂತ ಕರಿಬೇಕು? ಯಾಕಂದ್ರೆ ಸ್ನೇಹಿತರೆ, ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಐತಲ್ಲ, ಇಲ್ಲಿ ಲಂಡನ್ ಐತಿ, ಆ ಲಂಡನ್ ಪಕ್ಕದಲ್ಲಿ ಒಂದು ನಗರ ಐತಿ ಗ್ರೀನ್ವಿಚ್. ಆ ಗ್ರೀನ್ವಿಚ್ ಪಕ್ಕದಲ್ಲಿ ಆ 0 ಡಿಗ್ರಿ ಆದೋಗಿದೆ, ಹಾಗಾಗಿ ಅದನ್ನ ಗ್ರೀನ್ವಿಚ್ ರೇಖೆ ಅಂತ ಕರೆಯುತ್ತೇವೆ. ಹಾಗಾದ್ರೆ ಮತ್ತೊಂದು ಹೆಸರನ್ನ ಕರಿತೀವಿ ಪ್ರಧಾನ ರೇಖಾಂಶ. ಸರ್, ಪ್ರಧಾನ ರೇಖಾಂಶ ಅಂತ ಯಾಕಂದ್ರ ಅಲ್ಲಿಂದ ಸಮಯ ಕಂಡಿಡಕ್ ಬರುತ್ತ, ಹಾಗಾಗಿ ಅದನ್ನ ಪ್ರಧಾನ ರೇಖಾಂಶ ಅಂತ ಕರೆಕೊಂಡ್ವಿ. ಹಾಗಾದ್ರೆ ಈ 0 ಡಿಗ್ರಿಯಿಂದ ಪೂರ್ವಕ್ಕೆ ಹೋಗೋಣ ಸ್ನೇಹಿತರೆ. 0 ಡಿಗ್ರಿಯಿಂದ ಪೂರ್ವಕ್ಕೆ ಹೋದಂತಲ್ಲ ಏನಪ್ಪಾ ಅಂದ್ರೆ 4 ನಿಮಿಷವನ್ನು ಕೂಡಿಸಲಾಗುತ್ತದೆ. ಪ್ರತಿ ಡಿಗ್ರಿ ರೇಖಾಂಶಕ್ಕೆ 4 ನಿಮಿಷ ಕೂಡಿಸಲಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. 0 ಡಿಗ್ರಿಯಿಂದ ಪೂರ್ವಕ್ಕೆ ಹೋದಂತಲ್ಲ ಸಮಯ ಏನ್ ಮಾಡಲಾಗುತ್ತಂದ್ರೆ ಕೂಡಿಸಲಾಗುತ್ತದೆ. ಅದರಂತೆ 0 ಡಿಗ್ರಿಯಿಂದ ಪಶ್ಚಿಮಕ್ಕೆ ಹೋದ್ರ, ಆ 0 ಡಿಗ್ರಿಯಿಂದ ಪಶ್ಚಿಮಕ್ಕೆ ಹೋದ್ರೆ ಏನ್ ಮಾಡ್ತಾರಂದ್ರ 4 ನಿಮಿಷವನ್ನು ಮೈನಸ್ ಮಾಡ್ತಾರ ಸ್ನೇಹಿತರೆ. ಇದು ಅಂಡರ್ಸ್ಟ್ಯಾಂಡ್ ಸ್ನೇಹಿತರೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ IAS ಆಗಿರೋ KS PS FDS ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ ಹೋದಂತಲ್ಲ 4 ನಿಮಿಷ ಕೂಡಿಸಲಾಗುತ್ತ, ಪಶ್ಚಿಮಕ್ಕೆ ಹೋದಂತೆಲ್ಲ 4 ನಿಮಿಷ ಮೈನಸ್ ಮಾಡಲಾಗುತ್ತ. ಹಾಗಾದ್ರೆ ಇಲ್ಲಿ ನಿಮಿಷಗಳು ಪ್ಲಸ್ ಮಾಡಿ ಅಂದ್ರೆ ಇಲ್ಲಿ ಗಂಟೆಗಳು ಹೆಚ್ಚಾಗುತ್ತ, ಇಲ್ಲಿ ಮೈನಸ್ ಮಾಡಿ ಅಂದ್ರೆ ಗಂಟೆಗಳು ಮೈನಸ್ ಮಾಡಿ ಅಂದ್ರೆ ಹಿಂದಿರುತ್ತ. ಅಂದ್ರ ಈ ಭಾಗದಲ್ಲಿ ಒಂದು ದಿನ ಹೆಚ್ಚಿದ್ರ ಈ ಭಾಗದಲ್ಲಿ ಒಂದು ದಿನ ಕಡಿಮೆ ಇರುತ್ತ. ಹಾಗಾದ್ರೆ ಒಂದು 1884 ಎಲ್ಲಿ ಸಭೆ ಸೇರಿಕೊಂಡ್ವಿ? ವಾಷಿಂಗ್ಟನ್ DC ಯಲ್ಲಿ. ಎಷ್ಟು ನಿರ್ಣಯ ಕೈಗೊಂಡ್ವಪ್ಪ ಅಂದ್ರೆ 2 ನಿರ್ಣಯಗಳು, 0 ಡಿಗ್ರಿ ಮತ್ತು 180 ಡಿಗ್ರಿ. ಆ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖಾಂಶ ಎಂದು ಕರ್ಕೊಂಡ್ವಿ. ಆ 0 ಡಿಗ್ರಿ ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ ಹೋದಂತೆಲ್ಲ 4 ನಿಮಿಷ ಕೂಡಿಸ್ಕೊಂಡ್ವಿ, ಪಶ್ಚಿಮಕ್ಕೆ ಬಂದಂತೆಲ್ಲ 4 ನಿಮಿಷ ಕಳ್ಕೊಂಡ್ವಿ ಸ್ನೇಹಿತರೆ. ಹಾಗಾದ್ರ 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶದ ನಡುವಿನ ಅಂತರ ಎಷ್ಟು ಸರ್? 4 ನಿಮಿಷ. ಯಾಕಂದ್ರ 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶ ಸೂರ್ಯನ ಕಿರಣ ಬೀಳಬೇಕಂದ್ರೆ 4 ನಿಮಿಷ ತೆಗೆದುಕೊಳ್ಳುತ್ತ. ಹಾಗಾದ್ರೆ ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ವಿಶೇಷ ಹೇಳ್ಬೇಕಂದ್ರ ಇಲ್ಲೇನಪ್ಪ ಅಂದ್ರೆ 0 ಡಿಗ್ರಿ ಸಮಭಾಜಕ ವೃತ್ತ ಸ್ನೇಹಿತರೆ. ಹಾಗಾದ್ರೆ ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಈ 0 ಡಿಗ್ರಿ ಸಮಭಾಜಕ ವೃತ್ತವನ್ನು ಒಂದು ಸ್ಥಳದಲ್ಲಿ ಸಂಧಿಸುತ್ತ. ಯಾವ ಸ್ಥಳಪ್ಪ ಅಂದ್ರೆ ಗಿನಿಯಾಕಾರಿ. ಹಾಗಾದ್ರೆ 0 ಡಿಗ್ರಿ ಗ್ರೀನ್ವಿಚ್ ರೇಖೆ 0 ಡಿಗ್ರಿ ಸಮಭಾಜಕ ವೃತ್ತ ಯಾವ ಸ್ಥಳದಲ್ಲಿ ಸಂಧಿಸುತ್ತಂತ ಪ್ರಶ್ನೆ ಮಾಡ್ತಾರ? ಗಿನಿಯಾಕಾರಿ. ಈ ಗಿನಿಯಾಕಾರಿ ಎಂಬುದು ಯಾವ ಖಂಡದಲ್ಲಿ ಐತಂದ್ರೆ ಆಫ್ರಿಕಾ ಖಂಡದಲ್ಲಿ ಸ್ನೇಹಿತರೆ. ಹಾಗಾದ್ರೆ 0 ಡಿಗ್ರಿ ಗ್ರೀನ್ವಿಚ್ ರೇಖೆ 0 ಡಿಗ್ರಿ ಸಮಭಾಜಕ ವೃತ್ತ ಎರಡು ಸಂಧಿಸುವ ಸ್ಥಳ ಯಾವ್ದಪ್ಪ ಅಂದ್ರೆ ಗಿನಿಯಾಕಾರಿ. ಆ ಗಿನಿಯಾಕಾರಿ ಎಂಬುದು ಯಾವ ಖಂಡದಲ್ಲಿ ಐತಂದ್ರೆ ಆಫ್ರಿಕಾ ಖಂಡದಲ್ಲಿ ಸ್ನೇಹಿತರೆ. ಅದರಂತೆ ಮತ್ತೊಂದು ಪ್ರಶ್ನೆ ಮಾಡ್ತಾನ, ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಒಂದು ಏನಪ್ಪಾ ಅಂದ್ರೆ ಯಾವ ದೇಶದ ರಾಜಧಾನಿ ಮೇಲೆ ಹಾದು ಹೋಗುತ್ತಾ? ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಯಾವ ದೇಶದ ರಾಜಧಾನಿ ಮೇಲೆ ಹಾದು ಹೋಗುತ್ತಂದ್ರೆ ಇದು ಒಂದು ವಿಶೇಷವಾಗಿರುವಂತ ಗಾನಾ ದೇಶದ ಅಕ್ರ ರಾಜಧಾನಿ ಮೂಲಕ ಸ್ನೇಹಿತರೆ. ಗಾನಾ ದೇಶದ ಅಕ್ರ ರಾಜ್ಯದ ಮೂಲಕ ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಪ್ರಪಂಚದಲ್ಲಿ ಒಂದು ರಾಜಧಾನಿ ಮೇಲೆ ಆದೋಗುತ್ತ. ಅದೇ ಯಾವ್ದಪ್ಪ ಅಂದ್ರೆ ಗಾನಾ ದೇಶದ ಅಕ್ರ ಎಂಬ ರಾಜಧಾನಿ ಸ್ನೇಹಿತರೆ. ಹಾಗಾದ್ರೆ ಒಂದು ಪ್ರಮುಖವಾಗಿರುವಂತ 0 ಡಿಗ್ರಿ ಬಗ್ಗೆ ತಿಳ್ಕೊಂಡ್ವಿ. 0 ಡಿಗ್ರಿಯಿಂದ ಪೂರ್ವಕ್ಕೆ ಹೋದಂತ ನಿಮಿಷಗಳು ಹೆಚ್ಚಾದವು, ಪಶ್ಚಿಮಕ್ಕೆ ಹೋದಂತ ನಿಮಿಷಗಳು ಮೈನಸ್ ಆದವು ಸ್ನೇಹಿತರೆ. ಹಾಗಾದ್ರೆ ಈ 0 ಡಿಗ್ರಿ ಮತ್ತು 180 ಡಿಗ್ರಿ ಬಗ್ಗೆ ಯಾವ ಸ್ಥಳದಲ್ಲಿ ನಿರ್ಣಯ ಕೈಗೊಂಡ್ವಪ್ಪ ಅಂದ್ರೆ ಆ ಸ್ಥಳ ಯಾವ್ದಪ್ಪ ಅಂದ್ರೆ ವಾಷಿಂಗ್ಟನ್ DC. ಎಷ್ಟರಲ್ಲಿ ನಿರ್ಣಯ ಕೈಗೊಂಡ್ವಿ ಅಂದ್ರೆ 1884 ಸ್ನೇಹಿತರೆ. ಹಾಗಾದ್ರೆ 0 ಡಿಗ್ರಿ ಬಿಟ್ಟು ಹಾಕಿ ನೆಕ್ಸ್ಟ್ ಹೋಗೋಣ 180 ಡಿಗ್ರಿ ಸ್ನೇಹಿತರೆ. 180 ಡಿಗ್ರಿ ಹೋಗೋಣ. 180 ಡಿಗ್ರಿಯನ್ನು ಪ್ರಪಂಚದಲ್ಲಿ ಏನನ್ನು ಕರೆಯುತ್ತಾರ? 180 ಡಿಗ್ರಿಯನ್ನು ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ, ಅಂತಾರಾಷ್ಟ್ರೀಯ ಡೇಟ್ಲೈನ್, ಅಂತಾರಾಷ್ಟ್ರೀಯ ಡೆಡ್ಲೈನ್ ಮತ್ತು ತಿಥಿರೇಖೆ. ಯಾವ ರೇಖೆಯನ್ನು ಅಂತಾರಾಷ್ಟ್ರೀಯ ದಿನರೇಖೆ, ಡೆಡ್ಲೈನ್, ತಿಥಿರೇಖೆ ಎಂದು ವರ್ಣಿಸಲಾಗುತ್ತಂದ್ರೆ 180 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ 180 ಡಿಗ್ರಿಯನ್ನು ಅಂತಾರಾಷ್ಟ್ರೀಯ ದಿನರೇಖೆ 2008 KS ಕ್ವಶನ್ ಪೇಪರ್ ಇದ್ರೆ ಓಪನ್ ಮಾಡಿಕೊಳ್ಳಿ, ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ದಿನರೇಖೆ, ಡೆಡ್ಲೈನ್, ತಿಥಿರೇಖೆ ಎಂದು 180 ಡಿಗ್ರಿ ಕರೆಯುತ್ತಾರೆ. ಹಾಗಾದ್ರೆ 180 ಡಿಗ್ರಿ ರೇಖಾಂಶ ಹೆಂಗ್ ಕಾಣಿಸುತ್ತ? ಜಿಗ್ ಜಾಗ್ ರೂಪದಲ್ಲಿದೆ.
ಜಿಗ್ ಜಾಗ್ ರೂಪ ಅಂದ್ರೆ ಅಂಕು ಡೊಂಕು ರೂಪದಲ್ಲಿದೆ. ಯಾವ ರೇಖೆ ಜಿಗ್ ಜಾಗ್ ಅಥವಾ ಅಂಕು ಡೊಂಕು ರೂಪದಲ್ಲಿ ಕಾಣಿಸುತ್ತಂದ್ರೆ 180 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ 180 ಡಿಗ್ರಿ ರೇಖಾಂಶ ಹೆಂಗ್ ಕಾಣಿಸುತ್ತಂದ್ರೆ ಜಿಗ್ ಜಾಗ್ ರೂಪದಲ್ಲಿದೆ. ಯಾಕಂದ್ರ ಇಲ್ಲಿ ಅನೇಕ ದ್ವೀಪಗಳಿವೆ ಸ್ನೇಹಿತರೆ. ಆ ಅನೇಕ ದ್ವೀಪಗಳ ಸಮಯದ ಗೊಂದಲ ಆಗಬಾರದೆಂದು 180 ಡಿಗ್ರಿ ರೇಖಾಂಶವನ್ನ ಹೆಂಗ್ ಹೇಳ್ಕೊಂಡಿವ್ ಅಂದ್ರೆ ಜಿಗ್ ಜಾಗ್ ರೂಪದಲ್ಲಿ. ಹಾಗಾದ್ರೆ 180 ಡಿಗ್ರಿ ರೇಖಾಂಶ ಪ್ರಪಂಚದಲ್ಲಿ ಯಾವ ಸಾಗರದಲ್ಲಿ ಹಾದು ಹೋಗುತ್ತೆ ಅಂತ ಕೇಳ್ತಾರೆ, ಪೆಸಿಫಿಕ್ ಸಾಗರ್. ಹಾಗಾದ್ರೆ 180 ಡಿಗ್ರಿ ರೇಖಾಂಶ ಪೆಸಿಫಿಕ್ ಸಾಗರದಲ್ಲಿ ಒಂದು ಸಮುದ್ರವನ್ನು ಬೇರ್ಪಡಿಸುತ್ತಾ. ಆ ಸಮುದ್ರ ಯಾವುದಂತ ಕೇಳ್ತಾರೆ, ಬೇರಿಂಗ್ ಸಮುದ್ರ. 180 ಡಿಗ್ರಿ ರೇಖಾಂಶ ಯಾವ ಖಂಡದ ಯಾವ ದ್ವೀಪದ ಪಕ್ಕದಲ್ಲಿ ಹಾದು ಹೋಗಿದೆ ಅಂತ ಕೇಳ್ತಾರೆ, ಆಸ್ಟ್ರೇಲಿಯಾ ಖಂಡದ ಯಾವ ದೇಶ ಅಂದ್ರೆ ಪಿಜಿ ದೇಶ. ಆಸ್ಟ್ರೇಲಿಯಾ ಖಂಡದ ಪಿಜಿ ದೇಶ. ನೋಡಿ ಸ್ನೇಹಿತರೆ, ಪ್ರಶ್ನೆ ಮಾಡ್ಲಿ ಅವನು, ಯಾವುದೇ ಸ್ಪರ್ಧಾತ್ಮಕ ಪ್ರಶ್ನೆ ಯಾವುದೇ ಪ್ರಶ್ನೆ ಕೇಳವರು ಎಲ್ಲ ಎಷ್ಟು ಸುಲಭವಾಗಿದೆ. ಹಾಗಾದ್ರೆ 180 ಡಿಗ್ರಿ ನಿಮಗೆ ಜಿಗ್ ಜಾಗ್ ಅಥವಾ ಅಂಕು ಡೊಂಕು ರೂಪದಲ್ಲಿ ಯಾಕೆ ದ್ವೀಪಗಳಲ್ಲಿ ಗೊಂದಲ ಆಗಬಾರದು ಸಮಯದಲ್ಲಿ. ಹಾಗಾದ್ರೆ ಯಾವ ಸಾಗರದಲ್ಲಿ ಕಂಡು ಬರುತ್ತಾ, ಪೆಸಿಫಿಕ್ ಸಾಗರದಲ್ಲಿ. ಯಾವ ಸಮುದ್ರವನ್ನು ಬೇರ್ಪಡಿಸುತ್ತಾ, ಬೇರಿಂಗ್ ಸಮುದ್ರ. ಯಾವ ಖಂಡದ ಪಕ್ಕದ ಯಾವ ದೇಶದ ಪಕ್ಕದಲ್ಲಿ ಹಾದು ಹೋಗಿತ್ತ, ಆಸ್ಟ್ರೇಲಿಯಾ ಖಂಡದ ಪಿಜಿ ದೇಶದಲ್ಲಿ ಪಕ್ಕದಲ್ಲಿ ಹಾದು ಹೋಗಿದೆ. ಹಾಗಾದ್ರೆ 180 ಡಿಗ್ರಿ ರೇಖಾಂಶ ಎಂದು ಕರೆಯುತ್ತೀರಿ, ಅಂತಾರಾಷ್ಟ್ರೀಯ ದಿನರೇಖೆ, ಡೇಟ್ ಲೈನ್, ಡೆಡ್ ಲೈನ್, ತಿಥಿ ರೇಖೆ. ಹಾಗಾದ್ರೆ ಇಂಥ ಅನೇಕ ಹೆಸರಿಂದ ಕರೆದುಕೊಂಡಿರುವಂತಹ ರೇಖಾಂಶ 180 ಡಿಗ್ರಿ ರೇಖಾಂಶ ಸ್ನೇಹಿತರೆ. ಹಾಗಾದ್ರೆ ಈ 180 ಡಿಗ್ರಿ ಬರೋಣ, ಇದನ್ನ ಯಾಕ ಡೇಟ್ ಲೈನ್ ಎಂದು ಕರೀತಾರೆ ಅಂದ್ರೆ ಇಲ್ಲಿ 180 ಇದನ್ನ ದಾಟಿಕೊಂಡು ಒಬ್ಬ ವ್ಯಕ್ತಿ ನೋಡಿ ನಾನು ನಿಂತಿದ್ದೀನಿ, ನನ್ನ ಮುಖ ಪೂರ್ವಕ್ಕಿದೆ. ನಾನು 180 ಡಿಗ್ರಿ ರೇಖಾಂಶ ದಾಟಿ ಒಂದು ಪೂರ್ವಕ್ಕೆ ಹೋಗ್ತೀನಿ. ಪೂರ್ವಕ್ಕೆ ಹೋದ್ರೆ ಒಂದು ದಿನ ಅಂದ್ರೆ ಈಗ ಅಮೆರಿಕ ಖಂಡ ಐತಂತ ತಿಳ್ಕೊಳ್ಳಿ. ಹಾಗಾದ್ರೆ ಇದು ಭಾರತ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಭಾರತ ಅಂದ್ರೆ ಇದನ್ನ ಇಲ್ಲಿ ತಂದಿದ್ದೀನಿ, ಭೂಮಿ ದುಂಡಾಗಿದೆ, ಆಗ ಇದನ್ನು ದುಂಡಾಗಿದೆ. ಹಾಗಾದ್ರೆ ಇದು ಇಲ್ಲಿದೆ ಅಂದ್ರೆ ಅಮೆರಿಕ ಇಲ್ಲಿದೆ ಅಂದ್ರೆ ಈ ಕಡೆ ತಂದೆ ಅಮೆರಿಕ. ಹಾಗಾದ್ರೆ ಭಾರತದ ಒಬ್ಬ ಪ್ರಜೆ 180 ಡಿಗ್ರಿ ರೇಖಾಂಶ ದಾಟಿ ಪೂರ್ವಕ್ಕೆ ಹೋದ. ಪೂರ್ವಕ್ಕೆ ಹೋದ್ರೆ ಏನು ಮಾಡಿಕೊಳ್ಳುತ್ತಾನೆ, ಇಲ್ಲಿ ಸಮಯ ಮೈನಸ್ ಐತಿ, ಸಮಯ ಮೈನಸ್ ಐತನ ಒಂದು ದಿನ ಹಿಂದಿರುತ್ತಾ. ಹಾಗಾದ್ರೆ ಭಾರತದ ಒಬ್ಬ ಪ್ರಜೆ ಅಮೆರಿಕ 180 ಡಿಗ್ರಿ ರೇಖಾಂಶ ದಾಟಿ ಪೂರ್ವಕ್ಕೆ ಹೋದ್ರೆ ಒಂದು ದಿನ ಅವನು ಏನು ಮಾಡಿಕೊಳ್ಳುತ್ತಾನೆ, ಪಡೆದುಕೊಳ್ಳುತ್ತಾನೆ. ಅದರಂತೆ ಅಮೆರಿಕದ ಪ್ರಜೆ 180 ಡಿಗ್ರಿ ರೇಖಾಂಶ ದಾಟಿ ಪಶ್ಚಿಮಕ್ಕೆ, ಇದು ಪಶ್ಚಿಮಕ್ಕೆ ಬಂದರೆ ಒಂದು ದಿನ ಏನು ಮಾಡಿಕೊಳ್ಳುತ್ತಾನೆ, ಕಳೆದುಕೊಳ್ಳುತ್ತಾನೆ. ಯಾಕ ಇಲ್ಲಿ ದಿನ ಪ್ಲಸ್ ಐತಿ. ಪ್ಲಸ್ ಅಂದ್ರೆ ಹೆಚ್ಚಿರುತ್ತಾ ನಮ್ಮ ಭಾಗದಾಗ, ಆ ಭಾಗದಲ್ಲಿ ಮೈನಸ್ ಐತಂದ್ರ ಒಂದು ದಿನ ಹಿಂದಿರುತ್ತಾ. ಈ ಪ್ರಜೆ ಆ ಕಡೆಗೆ ಹೋದ್ರೆ ಒಂದಿನ ಪಡ್ಕೊಂಡ, ಆ ಕಡೆ ಇರುವಂತ ಪ್ರಜೆ ಈ ಕಡೆ ಬಂದ್ರೆ ಒಂದಿನ ಕಳ್ಕೊಂಡ. ಬಹಳ ವೆರಿ ವೆರಿ ಸಿಂಪಲ್ ರೀ. ಇಂಥ ಪ್ರಶ್ನೆನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳ್ತಾರ ಸ್ನೇಹಿತರೆ. ಎಷ್ಟು ಸುಲಭವಾಗಿರೋ ಪ್ರಶ್ನೆ ಇಂಥ ಕೇಳಬೇಕಾ, ಯೋಚನೆ ಮಾಡಿಕೊಳ್ಳಲ್ಲ ನೋಡಿ, ಬಹಳ ಸುಲಭವಾಗಿರೋದು. ಓಕೆ ಸ್ನೇಹಿತರೆ, ಹಾಗಾದ್ರೆ ರೇಖಾಂಶಗಳ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ರೇಖಾಂಶಗಳ ವಿಶೇಷ ಬಗ್ಗೆ ತಿಳಿಸಿದೆ. ಹಾಗಾದ್ರೆ ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 360 ಡಿಗ್ರಿ ಸ್ನೇಹಿತರೆ. ಹಾಗಾದ್ರೆ ರೇಖಾಂಶಗಳು ಯಾಕೆ ಬೇಕು? ಒಂದು ದೇಶದ ಸಮಯವನ್ನು ಕಂಡುಹಿಡಿಯಬೇಕಂದ್ರೆ ರೇಖಾಂಶಗಳ ಅವಶ್ಯಕ. ಹಾಗಾದ್ರೆ ರೇಖಾಂಶಗಳಿಲ್ಲ ಅಂದ್ರೆ ಸಮಯ ಕಂಡುಹಿಡಿಯಕ್ಕಾಗಲ್ಲ ಸರ್, ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ಉದಾಹರಣೆ ತಿಳ್ಕೊಳ್ಳಿ, ಉದಾಹರಣೆ ಕೊಡ್ತೀನಿ. ಈಗ ಯಾವುದೇ ಒಂದು ದೇಶದ ರೇಖಾಂಶ ಕೊಟ್ಟುಬಿಡ್ತಾನೆ. ಉದಾಹರಣೆ, ಆಸ್ಟ್ರೇಲಿಯಾದ ಮೇಲೆ 150 ಡಿಗ್ರಿ ರೇಖಾಂಶ ಹಾದು ಹೋಗಿದೆ. ಆಸ್ಟ್ರೇಲಿಯಾ ಖಂಡದ ಮೇಲೆ 150 ಡಿಗ್ರಿ ರೇಖಾಂಶ ಹಾದು ಹೋಗಿದೆ. ಹಾಗಾದ್ರೆ 150 ಡಿಗ್ರಿ ರೇಖಾಂಶ ಹಾದು ಹೋಗಿತ್ತಂದ್ರೆ ಆಸ್ಟ್ರೇಲಿಯಾ ಖಂಡದ ಸಮಯ ಎಷ್ಟು ಅಂತ ಕೇಳಿಬಿಟ್ಟ. ಹೆಂಗ್ ಮಾಡಬೇಕು? ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರ ಓಪನ್ ಮಾಡಿಕೊಂಡೆ, ತೆಗೆದೆ. ಪ್ರಶ್ನೆ ವೆರಿ ಟಫ್ ಅನ್ಸುತ್ತಾ? ಬಹಳ ಈಸಿ, ಆದ್ರೆ ನೀವೀಗ ಕಷ್ಟ ಆಗುತ್ತಾ? ಆದ್ರೆ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ. ಪ್ರಶ್ನೆ ಇತ್ತು, ಆಸ್ಟ್ರೇಲಿಯಾ ಖಂಡದ ಮೇಲೆ 150 ಡಿಗ್ರಿ ರೇಖಾಂಶ ಹಾದು ಹೋಗಿದೆ, ಅವರ ಆಸ್ಟ್ರೇಲಿಯಾದ ಸಮಯ ಎಷ್ಟು? ಅಯ್ಯೋ ಇವನು ಓದಿಯಲ್ಲ ನಾನು, ಗಾಬರಿ ಆಗಬೇಡಿ. 150 ತಗೊಳ್ಳಿ. 150 ತಗೊಂಡ್ರಿ, ಅದನ್ನ 4 ಇಂಟು ಮಾಡ್ಕೊಳ್ಬೇಕಲ್ವಾ ಸರ್? 4 ಯಾಕೆ ತಗೋಬೇಕು? ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಸೂರ್ಯನ ಕಿರಣ ಬೆಳಬೇಕಂದ್ರೆ 4 ನಿಮಿಷ. 4 ನಿಮಿಷ ತಗೊಂಡು ಗುಣಿಸ್ರಿ ಅಲ್ಲ, ಎಷ್ಟಾಗತ್ತ ನೋಡಿ. 5 ಕಲೆ 20 ಹಚ್ಚಿಲ್ಲಿ, 4 1 4 4 2 ಎಷ್ಟು? 600. ಹಾಗಾದ್ರೆ 600 ಬಂತು ಸರ್, ಏನ್ ಮಾಡೋಣ? 600 ಬಂತು, 60 ಬಾಕ್ಸು
ಓಕೆ 0-0 6 6 ಹಾಗಾದ್ರೆ ಆಸ್ಟ್ರೇಲಿಯಾ ಸಮಯ ಎಷ್ಟು? 10 ಗಂಟೆ. ನೋಡಿ ಎಷ್ಟು ಈಜಿ ಇದೆ, ಅರ್ಥ ಮಾಡ್ಕೊಂಡ್ಬಿಡಿ. ಯಾವುದೇ ಒಂದು ದೇಶದ ರೇಖಾಂಶ ಕೊಟ್ಟಾಗ 4 ಇಂಟು ಮಾಡಿ. 4 ಯಾಕೆ ತಗೋಬೇಕಂದ್ರೆ ಒಂದು ರೇಖಾಂಶ ಮತ್ತೊಂದು ರೇಖಾಂಶ ಸೂರ್ಯನ ಕಿರಣ ಬಿಡಬೇಕಂದ್ರೆ 4 ನಿಮಿಷ ಆಗುತ್ತಾ, ಅದಕ್ಕೆ 4 ತಗೋಬೇಕು. ಯಾವುದೇ ಕೊಡ್ಲಿ 4 ತಗೊಳ್ಳಿ, 4 ಇಂಟು ಮಾಡಿ. ಇಂಟು ಮಾಡಿದ್ರೆ ಬಂದಿರೋದನ್ನು ಬಾಗಿಸ್ಬೇಕು. ಎಷ್ಟರಲ್ಲಿ? 60. ಸರ್ 60 ಯಾಕೆ ತಗೋಬೇಕು? 1 ಗಂಟೆಗೆ ನಿಮಿಷ ಎಷ್ಟು? 60 ಅಲ್ವಾ? ಹಾಗಾಗಿ 60 ಬಾಗಿಸ್ಬೇಕು. ಹಾಗಾದ್ರೆ 60 ಬಾಗಿಸಿ ಬಂತ ಸರ್. ಬಂತಂದ್ರೆ ಅದೇ ಆನ್ಸರ್. ನೋಡಿ ಯಾವುದೇ ದೇಶ ಟೈಮ್ ಕೇಳಿ ಮಾಡ್ಬೋದು. ಉದಾಹರಣೆ ಭಾರತದ ಕೊಡ್ತೀನಿ ನೋಡಿ. ಹೀಗೆ ಓಕೆ, ಭಾರತದ ಮೇಲೆ 82.5 ಡಿಗ್ರಿ ರೇಖಾಂಶ ಹಾದು ಹೋಗಿದೆ. ಭಾರತದಲ್ಲಿ 82.5 ಡಿಗ್ರಿ ರೇಖಾಂಶ ಹಾದು ಹೋಗಿದೆ. 82.5 ಡಿಗ್ರಿ ರೇಖಾಂಶ ಹಾದು ಹೋಗುತ್ತೆ ಅಂದ್ರೆ ಭಾರತದ ಸಮಯ ಎಷ್ಟು ಅಂತ ಕೇಳ್ತಾನೆ. ತಗೊಳ್ಳಲ್ಲ 82. ಇದನ್ನ ಈ ರೀತಿ ಹಚ್ಚೋದು ಬೇಡ, 0.5 ಅಂತ ಹಚ್ಕೊಳ್ಳೋಣ. 82.5. ಓಕೆ, 82.5. ಹಾಗಾದ್ರೆ 82.5 ನಾನು ಎಷ್ಟು ಹೇಳಿದ್ರೆ 4 ಇಂಟು ಮಾಡ್ರಪ್ಪ ಅಂದಿನಿ. ಓಕೆ, 4 ತಗೊಳ್ಳಿ. ಓಕೆ, ಗುಣಿಸ್ಕೊಳ್ರಿ. ಎಷ್ಟಾಗತ್ತಾ? 330. 330 ಆಗತ್ತ ನೋಡಿ. 330 ಆದ್ರೆ ಬಂದು 330 ಬಂತಾರೆ. ಎಷ್ಟು ಬಾಗಿಸ್ಬೇಕಂತ ಹೇಳಿದೀನಿ? 60. ತಗೊಳ್ಳಿ 60. 6 ಸಾರಿ 0 ಕ್ಯಾನ್ಸಲ್. ಓಕೆ, 6 5 0.5 ಮತ್ತೆ 0 5 ಬರುತ್ತಾ? ಹಾಗಾದ್ರೆ ಎಷ್ಟಾಗತ್ತಾ? 5.5. ಈ 5.5 ಈ 5 ಅನ್ನು 5 ಅಂತ ಹಚ್ಚಬೇಡಿ. ಇದಕ್ಕೆ ಎಂತ ಹಚ್ಬೇಕಂದ್ರೆ 30 ಅಂತ ಹಚ್ಕೊಳ್ಳಿ. ಹಾಗಾದ್ರೆ 82.5 ಡಿಗ್ರಿ ರೇಖಾಂಶ ಭಾರತದಲ್ಲಿ ಆದೋಗೈತಂದ್ರೆ ಭಾರತದ ಸಮಯ ಎಷ್ಟು ಗಂಟೆ ಆಗಿರುತ್ತಾ? 5:30 ಗಂಟೆ. ಅರ್ಥ ಆಗತ್ತಲ್ವಾ? ಯಾವುದೇ ಒಂದು ದೇಶದ ರೇಖಾಂಶ ಕೊಟ್ಟಾಗ ಅದನ್ನ 4 ಇಂಟು ಮಾಡಿಕೊಳ್ಳಲ್ಲ. 4 ಇಂಟು ಮಾಡಿ ಬಂದಿರೋದನ್ನು 60 ಬಾಗಿಸಿ ಅದೇ ಆ ದೇಶದ ಸಮಯ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್. ಸರ್ ನನಗೆ ಬಾಕ್ಸಕ್ಕೆ ಬರಲ್ಲ, ಗುಣಸಕ್ಕೆ ಬರಲ್ಲ, ಏನ್ ಮಾಡೋಣ? ಆಸ್ಟ್ರೇಲಿಯಾದ 150 ಕೇಳಿಬಿಟ್ರು, ನನಗೆ ಗುಣಸಕ್ಕೆ ಬರಲ್ಲ ಸರ್, ಏನ್ ಮಾಡೋಣ? ಏನು ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೊಂದು ಏನು ಮಾಡೋಣಲ್ಲ. ಓಕೆ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ. 15 ಇಂಟು 4 ಎಷ್ಟಾಗತ್ತಾ? 60. ಅಂದ್ರೆ 60 ನಿಮಿಷ ಆಯ್ತು. ಅಂದ್ರ 1 ಗಂಟೆ ಅಂದ್ರೆ 15 ಡಿಗ್ರಿ. 1 ಗಂಟೆ ಅಂದ್ರೆ 15 ಡಿಗ್ರಿ. ನೋಡಿ 15 ಡಿಗ್ರಿಗೆ 1 ಗಂಟೆ. ಹಾಗಾದ್ರೆ 30 ಡಿಗ್ರಿ ಅಂದ್ರೆ 2 ಗಂಟೆ. 45 ಡಿಗ್ರಿ 3 ಗಂಟೆ. 60 ಡಿಗ್ರಿ 5 ಗಂಟೆ. ಮಡಿಕೆಂತ ಹೋಗ್ಯಲ್ಲ, ಸಿಕ್ಬಿಡುತ್ತ ಆನ್ಸರ್. ಹಾಗಾದ್ರೆ 1 ಗಂಟೆಯಿಂದ ಎಷ್ಟು ಡಿಗ್ರಿ ಗುರುತಿಸ್ಬೇಕು ಸರ್? 15 ಡಿಗ್ರಿಗೆ 1 ಗಂಟೆ ಅಂತ ಗುರುತಿಸ್ಕೋ. 15 ಡಿಗ್ರಿ 1 ಗಂಟೆ ಅಂತ ಗುರುತಿಸ್ಕೋ. ಹಾಗಾದ್ರೆ ಗುರುತಿಸಿದ್ರ ನಿಮಗೆ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ದೇಶದ 90 ಡಿಗ್ರಿ ಒಂದು ದೇಶದ ಮೇಲೆ ಹಾದುಗಿತ್ತಂದ್ರೆ ಆ ದೇಶದ ಸಮಯ ಎಷ್ಟು ಅಂತ ಕೇಳ್ತಾನೆ. ನೋಡಿ 15 ಡಿಗ್ರಿ 1 ಗಂಟೆ, 32, 45 3, 64, 75 5, 90 6. ಹಾಗಾದ್ರೆ 90 ಡಿಗ್ರಿ ಹಾದುಗಿತ್ತಂದ್ರೆ ಆ ದೇಶದ ಟೈಮ್ ಎಷ್ಟಪ್ಪ ಅಂದ್ರೆ 6 ಗಂಟೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಯಾವುದೇ ದೇಶದ ಟೈಮ್ ಕೇಳಿ ಆನ್ಸರ್ ಮಾಡ್ಕೊಂಡು ಬನ್ನಿ. ಯಾವುದೇ ದೇಶದ ಟೈಮ್ ಒಂದು ಡಿಗ್ರಿ ಕೊಟ್ಟಾಗ ಅದನ್ನ 4 ಇಂಟು ಮಾಡಿ 60 ಬಾಗಿಸಿ ಅದೇ ಆ ದೇಶದ ಟೈಮ್ ಆಗಿರುತ್ತಾ, ಈಸಿಯಾಗಿ ಬಿಡಿಸ್ಕೊಂಡು ಬನ್ನಿ. ಬಹಳ ಇಂಪಾರ್ಟೆಂಟು ಮತ್ತು ನಮ್ಮ ಎಕ್ಸಾಮ್ ಪರ್ಪಸ್ ಆಗಿ ಬಹಳ ಮುಖ್ಯವಾಗಿ ಪ್ರಶ್ನೆ ಕೇಳ್ತಾರೆ. ಓಕೆ ಸರ್, ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರೇಖಾಂಶಗಳು ಅದು ಅಂದ್ರೆ ಅತಿ ಹೆಚ್ಚು ವೀಳವಲಯ. ಒಟ್ಟು ಪ್ರಪಂಚದಲ್ಲಿ ಎಷ್ಟು ವೀಳವಲಯಗಳಿವೆ? 24. ಪ್ರಪಂಚದಲ್ಲಿ ಒಟ್ಟು ವೀಳವಲಯಗಳು 20 ಅಂದ್ರೆ 24 ಗಂಟೆ ಅಂದ್ರೆ 27 ವೀಳವಲಯಗಳು. ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಳವಲಯ ಹಾದು ಹೋಗಿರುವ ದೇಶ ಸರ್? ರಷ್ಯಾ 11. ನೆಕ್ಸ್ಟ್ ಕೆನಡಾ 6, ಅಮೆರಿಕ 4, ಭಾರತ 1. ಸರ್ ಭಾರತದ ಯಾಕ್ರಿ 1 ಮಾಡಬೇಕು? 2 ಮಾಡೋಣಲ್ಲ ಸರ್? ಯಾಕಂದ್ರೆ ನನ್ನ ತಿಳು ಮಾಡಕ್ ಬರಲ್ಲ ಸ್ನೇಹಿತರೆ. ಏಕೆಂದ್ರೆ ಭಾರತ ಇಲ್ಲಿದೆ. ಭಾರತದ ಮೇಲೆ 68.7 ಡಿಗ್ರಿ ರೇಖಾಂಶ, ಈ ಕಡೆಗೆ 97.25 ಡಿಗ್ರಿ. 68.7 ಇಂದ 97.25 ಒಳಗೆ ಭಾರತ ಐತಿ. ಹಾಗಾದ್ರೆ 68.7 ಇಂದ 97.25 ಮೈನಸ್ ಮಾಡ್ರಿ. ಓಕೆ, 29 ಡಿಗ್ರಿ ಬರುತ್ತೆ ಅಂತ ತಿಳ್ಕೊಳ್ಳಿ. 29 ಸಮಥಿಂಗ್ ಬರುತ್ತೆ, 29 ಹಚ್ಕೊಳ್ಳಿ. ನಾನು ಹೇಳಿದ್ದೀನಿ ಒಂದು ವೀಳವಲಯ ಗುರುತಿಸ್ಬೇಕಂದ್ರೆ ಎಷ್ಟು ಡಿಗ್ರಿಗೆ? 15 ಡಿಗ್ರಿಗೆ. 2 ವೀಳವಲಯ ಬೇಕಂದ್ರೆ ಇನ್ನು ಎಷ್ಟು ಬೇಕು? ಇನ್ನೊಂದು 15 ಡಿಗ್ರಿ ಬೇಕು. ಐತೆ ನಮ್ಮಲ್ಲಿ 15 ಡಿಗ್ರಿ ಇಲ್ಲ. ಹಾಗಾಗಿ 2 ವೀಳವಲಯ ಮಾಡಕ್ ಬರಲ್ಲ, ಒಂದೇ ವೀಳವಲಯ ಮಾಡ್ಬೇಕು ನಾವು. ಯಾಕಂದ್ರೆ 30 ಡಿಗ್ರಿ ಇತ್ತು, ಇಲ್ಲಿ ಒಂದ್ ವೇಳೆ 29 ಬದಲಾಗಿ 30 ಇತ್ತು ಅಂದ್ರೆ 2 ವೀಳವಲಯ ಅಂತ ಕರಿಬೇಕಾಗಿತ್ತು.
ಆದ್ರೆ 30 ಡಿಗ್ರಿ ಇಲ್ಲ, ನಮ್ಮಲ್ಲಿ ಇರೋದು 29 ಇರೋದ್ರಿಂದ ಒಂದು. ಸರ್ ಇನ್ನೊಂದು ಡಿಗ್ರಿ ಯಾಕೆ ಬಿಡ್ರಿಲ್ಲ? ಅದಕ್ಕೆ ಬರಲ್ಲ ಅದು. ಯಾಕಂದ್ರೆ 29 ಡಿಗ್ರಿ 29 ಡಿಗ್ರಿ, ಆಗ 29 ಡಿಗ್ರಿ ಐತಂದ್ರೆ ವೀಳವಲಯ ಸಂಖ್ಯೆ ಒಂದೇ ಮಾಡ್ಬೇಕು ಸ್ನೇಹಿತರೆ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಯಾವುದೇ ಒಂದು ದೇಶದ ಟೈಮ್ ಕೊಟ್ಟಾಗ ಈಸಿಯಾಗಿ ಕಂಡಿಡೀರಿ, ಬಹಳ ಸುಲಭವಾಗಿರುತ್ತಾ. ನೋಡಿ ಒಂದ್ಸಲ ವಿಡಿಯೋ ನೋಡಿಕೊಂಬಿಡಿ, ಗೊತ್ತಾಗ್ಬಿಡುತ್ತಾ. ಓಕೆ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಮಾಡ್ತಾನೆ ಸ್ನೇಹಿತರೆ. ಪ್ರಮುಖ ರೇಖೆಗಳು ಅವು ಬಹಳ ಇಂಪಾರ್ಟೆಂಟು. ಯಾರು ತೆಗೆದ್ರು KS ಪ್ರಶ್ನೆ ಪತ್ರಿಕೆ, IS ಪ್ರಶ್ನೆ ಪತ್ರಿಕೆ ಇದ್ರೆ ಬೇಗನೆ ಓಪನ್ ಮಾಡಿಕೊಳ್ಳಿ. ನಾನು ಕೆಲವೊಂದು ಹೇಳ್ತೀನಿ ನೋಡಿ, ಅವು ಪ್ರಶ್ನೆ ಇರುತ್ತಾ. ಏನಂದ್ರೆ ಒಂದನೇದು ಐಸೋ ಟರ್ಮ್ಸ್. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳು ಐಸೋ ಟರ್ಮ್ಸ್. ಸರ್ ಐಸೋ ಟರ್ಮ್ಸ್ ಅಂದ್ರೆ ಏನು? ಐಸೋ ಟರ್ಮ್ಸ್ ಅಂದ್ರೆ ಉದಾಹರಣೆ ಧಾರವಾಡ, ಹುಬ್ಳಿ. ಇದು ಧಾರವಾಡ, ಇದು ಹುಬ್ಳಿ ಸ್ನೇಹಿತರೆ. ಧಾರವಾಡ ಮತ್ತು ಹುಬ್ಳಿಯಲ್ಲಿ ಸೇಮ್ ಉಷ್ಣಾಂಶ ಇತ್ತಂದ್ರೆ ಎರಡು ಸಮ ಪ್ರಮಾಣದ ಉಷ್ಣಾಂಶವನ್ನು ಜೋಡಿಸೋದಕ್ಕೆ ಎಂದು ಕರೆಯುತ್ತಾರೆ? ಐಸೋ ಟರ್ಮ್ಸ್. ನೋಡಿ ಎಷ್ಟು ಈಜಿ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳಿಬಿಡ್ತಾರೆ, ಎರಡು ಸಮ ಪ್ರಮಾಣದ ಉಷ್ಣಾಂಶವನ್ನು ಜೋಡಿಸೋದಕ್ಕೆ ಎಂದು ಕರೆಯುತ್ತಾರೆ? ಐಸೋ ಟರ್ಮ್ಸ್. ಅಂದ್ರೆ ಧಾರವಾಡದಲ್ಲಿ 15 ಡಿಗ್ರಿ ಉಷ್ಣಾಂಶ ಇದೆ, ಅದರಂತ ಹುಬ್ಳಿಯಲ್ಲಿ ಸಹಿತ 15 ಡಿಗ್ರಿ ಉಷ್ಣಾಂಶ ಇದೆ. ಹಾಗಾದ್ರೆ ಧಾರವಾಡ ಮತ್ತು ಹುಬ್ಳಿ ಸಮ ಪ್ರಮಾಣದ ಉಷ್ಣಾಂಶವನ್ನು ಜೋಡಿಸೋದಕ್ಕೆ ಎಂದು ಕರೆಯುತ್ತಾರ? ಐಸೋ ಟರ್ಮ್ಸ್ ಅಂತ ಕರೆಯುತ್ತಾರ. ಅದರಂತ ಸ್ನೇಹಿತರೆ ನೆಕ್ಸ್ಟ್ ಬರೋಣ, ಐಸೋ ಬಾರ್. ಐಸೋ ಬಾರ್. ಸರ್ ಐಸೋ ಬಾರ್ ಅಂದ್ರೆ ಏನು? ಐಸೋ ಬಾರ್ ಅಂದ್ರೆ ಎರಡು ಸಮ ಪ್ರಮಾಣದ ವಾಯುವನ್ನು ಜೋಡಿಸೋದಕ್ಕೆ, ಎರಡು ಸಮ ಪ್ರಮಾಣದ ವಾಯುವನ್ನು ಜೋಡಿಸೋದಕ್ಕೆ ಐಸೋ ಬಾರ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಐಸೋ ಬಾರ್ ಅಂದ್ರೆ ಗೊತ್ತಾಯ್ತು, ಎರಡು ಸಮ ಪ್ರಮಾಣದ ವಾಯುವನ್ನು ಜೋಡಿಸೋದಕ್ಕೆ ಐಸೋ ಬಾರ್ ಎಂದು ಕರ್ಕೊಂಡ್ವಿ ಸ್ನೇಹಿತರೆ. ನೆಕ್ಸ್ಟ್ ಬರೋಣ, ಐಸೋ ಕಾಂಟೂರ್. ಐಸೋ ಕಾಂಟೂರ್. ಐಸೋ ಕಾಂಟೂರ್ ಅಂದ್ರೆ ಎರಡು ಎತ್ತರವಾದ ಪ್ರದೇಶವನ್ನು, ಎರಡು ಹೈಟ್ ಆಗಿರುವಂತ ಎರಡು ಭೂ ಪ್ರದೇಶವನ್ನು ಸಮನಾಗಿ ಜೋಡಿಸೋದಕ್ಕೆ ಐಸೋ ಕಾಂಟೂರ್ ಎಂದು ಕರೆಯುತ್ತಾರೆ. ಎರಡು ಎತ್ತರವಾದಂತ ಪ್ರದೇಶವನ್ನು ಜೋಡಿಸುವುದಕ್ಕೆ ಐಸೋ ಕಾಂಟೂರ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಐಸೋ ಪ್ಲೇಟ್ಸ್. ಐಸೋ ಪ್ಲೇಟ್ಸ್. ಸರ್ ಐಸೋ ಪ್ಲೇಟ್ಸ್ ಅಂದ್ರೆ ಏನು? ಐಸೋ ಪ್ಲೇಟ್ಸ್ ಅಂದ್ರೆ ಎರಡು ಸಮ ಪ್ರಮಾಣದ ಮಾರುತವನ್ನು ಜೋಡಿಸೋದಕ್ಕೆ, ಎರಡು ಸಮ ಪ್ರಮಾಣದ ಮಾರುತ ಅಂದ್ರೆ ಗಾಳಿಯನ್ನು ಜೋಡಿಸೋದಕ್ಕೆ ಐಸೋ ಪ್ಲೇಟ್ಸ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಐಸೋ ಪ್ಲೇಟ್ಸ್ ಅಂದ್ರೆ ಎರಡು ಸಮ ಪ್ರಮಾಣದ ಗಾಳಿಯನ್ನು ಜೋಡಿಸೋದಕ್ಕೆ ಐಸೋ ಪ್ಲೇಟ್ಸ್ ಎಂದು ಕರ್ಕೊಂಡ್ವಿ. ನೆಕ್ಸ್ಟ್ ಬನ್ನಿ, ಐಸೋ ಐಡ್ಸ್. ಐಸೋ ಐಡ್ಸ್. ಐಸೋ ಐಡ್ಸ್ ಅಂದ್ರೆ ಒಂದು ಎರಡು ಸಮ ಪ್ರಮಾಣವಾಗಿ ಎರಡು ಪ್ರದೇಶದಲ್ಲಿ ಸಮ ಪ್ರಮಾಣವಾಗಿ ಮಳೆ ಬೀಳುವುದಕ್ಕೆ ಐಸೋ ಐಡ್ಸ್ ಅಂತಾರೆ. ಉದಾಹರಣೆ ಮೌಸಿನರಾಮ್ ಮತ್ತು ಚಿರಾಪಂಜೆ. ಚಿರಾಪಂಜೆ ಮತ್ತು ಮೌಸಿನರಾಮದಲ್ಲಿ ಸಮ ಪ್ರಮಾಣ ಮಳೆ ಬಿತ್ತಂದ್ರೆ ಅದನ್ನ ಎಂದು ಕರಿಬೇಕಪ್ಪ ಅಂದ್ರೆ ಐಸೋ ಐಡ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಅದರಂತ ಐಸೋ ರೇಪ್ಸ್. ಐಸೋ ರೇಪ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಓಪನ್ ಮಾಡ್ಕೊಳ್ಳಿ, ಪ್ರಶ್ನೆ ಬಹಳ ಸಲ ಕೇಳ್ಯಾರ ನೋಡಿ. ಐಸೋ ರೇಪ್ಸ್. ಇಲ್ಲಿ ಮೋಡ, ಇಲ್ಲಿ ಮೋಡ, ಎರಡು ಮೋಡಗಳು ಚದರಿ ಬಿಟ್ಟವು. ಆ ಚದರಿರುವ ಎರಡು ಮೋಡಗಳನ್ನು ಜೋಡಿಸುವುದಕ್ಕೆ ಐಸೋ ರೇಪ್ಸ್ ಎಂದು ಕರೆಯುತ್ತಾರೆ. ಚದರಿರುವ ಎರಡು ಮೋಡಗಳನ್ನು ಜೋಡಿಸುವುದಕ್ಕೆ ಐಸೋ ರೇಪ್ಸ್ ಎಂದು ಕರೆಯುತ್ತಾರೆ. ಅದರಂತ ಐಸೋ ಬಾತ್. ಐಸೋ ಬಾತ್. ಐಸೋ ಬಾತ್ ಅಂದ್ರೆ ಇಲ್ಲಿ ಸಾಗರ, ಇಲ್ಲಿ ಸಾಗರ, ಎರಡು ಸಮ ಪ್ರಮಾಣದ ಒಂದು ಸಾಗರದ ಎರಡು ಸಮ ಪ್ರಮಾಣದಲ್ಲಿ ಸಾಗರದ ತಗ್ಗುಗಳನ್ನು ಜೋಡಿಸೋದಕ್ಕೆ ಐಸೋ ಬಾತ್ ಅಂತ ಕರೀತಾರ. ಐಸೋ ಬಾತ್ ಅಂದ್ರೆ ಸಾಗರದಲ್ಲಿ ಎರಡು ಸಮ ಪ್ರಮಾಣದ ತಗ್ಗುಗಳನ್ನು ಜೋಡಿಸೋದಕ್ಕೆ ಐಸೋ ಬಾತ್ ಅಂತ ಕರೆಯುತ್ತಾರೆ. ಲಾಸ್ಟ್ ನೆಕ್ಸ್ಟ್ ಒಂದು ಹೋಗೋಣ, ಐಸೋ ಅಲೈನ್ಸ್. ಐಸೋ ಅಲೈನ್ಸ್. ಐಸೋ ಅಲೈನ್ಸ್ ಅಂದ್ರೆ ಎರಡು ಸಾಗರಗಳು, ಈ ಸಾಗರ ಸಮಪ್ರಮಾಣ ಲವಣಾಂಶ ಇದೆ, ಈ ಸಾಗರದಲ್ಲಿ ಸಹಿತ ಸಮ ಪ್ರಮಾಣ ಲವಣಾಂಶ ಇದೆ. ಸಾಗರದಲ್ಲಿ ಎರಡು ಸಮ ಪ್ರಮಾಣದ ಲವಣಾಂಶವನ್ನು ಜೋಡಿಸುವುದಕ್ಕೆ ಐಸೋ ಅಲೈನ್ಸ್. ಐಸೋ ಅಲೈನ್ಸ್ ಅಂದ್ರೆ ಸಾಗರದಲ್ಲಿ ಎರಡು ಸಮ ಪ್ರಮಾಣದ ಲವಣಾಂಶವನ್ನು ಜೋಡಿಸುವುದಕ್ಕೆ ಐಸೋ ಅಲೈನ್ಸ್. ಅದರಂತ ಲಾಸ್ಟ್ ಒಂದು ಸ್ನೇಹಿತರ ಐಸೋ ಸಿಸ್ಮಲ ರೇಖೆ. ಸಿಸ್ಮಲ ರೇಖೆ. ಐಸೋ ಸಿಸ್ಮಲ ರೇಖೆ ಅಂದ್ರೆ ಎರಡು ಸಮ ಪ್ರಮಾಣದ ಭೂಕಂಪ ಪ್ರದೇಶಗಳನ್ನು ಜೋಡಿಸುವುದಕ್ಕೆ ಐಸೋ ಸಿಸ್ಮಲ ರೇಖೆ ಎಂದು ಕರೆಯುತ್ತಾರೆ.
ಅಂದ್ರ ಎರಡು ಕಡೆ ಸಮ ಪ್ರಮಾಣದ ಭೂಕಂಪಗಳಾತಂದ್ರ ಅದನ್ನ ಎಂದು ಕರೀತಾರ ಅಂದ್ರೆ ಐಸೋಸಿಸ್ಮಲ್ ರೇಖೆ ಅಂತ ಕರೆಯುತ್ತಾರ. ನೋಡಿ ಸ್ನೇಹಿತರೆ, ಪ್ರಮುಖ ರೇಖೆಗಳು ಅರ್ಥ ಮಾಡಿಕೊಳ್ಳಿ. ಒಂದು ಐಸೋಥರ್ಮ್ಸ್, ಎರಡು ಸಮ ಪ್ರಮಾಣದ ಉಷ್ಣಾಂಶ ಜೋಡಿಸೋದಕ್ಕೆ ಐಸೋಥರ್ಮ್ಸ್. ಹಾಗಾದ್ರೆ ಎರಡು ಸಮ ಪ್ರಮಾಣದ ವಾಯುವನ್ನು ಜೋಡಿಸೋದಕ್ಕೆ ಐಸೋಬಾರ್. ಹಾಗಾದ್ರೆ ಎರಡು ಸಮ ಪ್ರಮಾಣ ಮಳೆ ಬೀಳುವುದಕ್ಕೆ ಐಸೋಐಡ್ಸ್. ಹಾಗಾದ್ರೆ ಎರಡು ಸಮ ಪ್ರಮಾಣ ಎತ್ತರವಾದ ಪ್ರದೇಶವನ್ನು ಜೋಡಿಸೋದಕ್ಕೆ ಐಸೋ ಕಾಂಟೂರ್. ಹಾಗಾದ್ರೆ ಎರಡು ಚದುರಿರುವ ಮೋಡವನ್ನು ಜೋಡಿಸೋದಕ್ಕೆ ಐಸೋ ರೇಪ್ಸ್. ಹಾಗಾದ್ರೆ ನೆಕ್ಸ್ಟ್ ಸಮ ಪ್ರಮಾಣ ಮಾರುತಗಳನ್ನು ಜೋಡಿಸೋದಕ್ಕೆ ಐಸೋ ಪ್ಲೇಟ್ಸ್. ಹಾಗಾದ್ರೆ ಸಾಗರದಲ್ಲಿ ಎರಡು ಸಮ ಪ್ರಮಾಣ ತಗ್ಗನ್ನು ಜೋಡಿಸೋದಕ್ಕೆ ಐಸೋ ಬಾತ್. ಹಾಗಾದ್ರೆ ಸಾಗರದಲ್ಲಿ ಎರಡು ಸಮ ಪ್ರಮಾಣ ಲವಣಾಂಶವನ್ನು ಜೋಡಿಸೋದಕ್ಕೆ ಐಸೋ ಎಲೈನ್ಸ್. ಎರಡು ಸಮ ಪ್ರಮಾಣದ ಭೂಕಂಪ ಪ್ರದೇಶವನ್ನು ಜೋಡಿಸೋದಕ್ಕೆ ಐಸೋ ಸಿಸ್ಮಲ ರೇಖೆ. ಓಕೆ ಸ್ನೇಹಿತರೆ, ಒಂದು ಪ್ರಮುಖವಾಗಿರುವಂತಹ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟುಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಅಕ್ಷಾಂಶಗಳು ಯಾಕೆ ಬೇಕು? ಅಕ್ಷಾಂಶಗಳು ಯಾಕೆ ಬೇಕಂದ್ರೆ ಯಾವುದೇ ಒಂದು ದೇಶದ ಭೂಪ್ರದೇಶ, ಉಷ್ಣಾಂಶ, ವಾಯುಗುಣವನ್ನು ಕಂಡುಹಿಡಿಯಬೇಕಂದ್ರೆ ಅಕ್ಷಾಂಶ ಅವಶ್ಯಕ. ಹಾಗಾದ್ರೆ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 181 ಡಿಗ್ರಿ, ಒಟ್ಟು ಅಕ್ಷಾಂಶ ವೃತ್ತಗಳ ಸಂಖ್ಯೆ 179 ಡಿಗ್ರಿ. ಹಾಗಾದ್ರೆ ಅಕ್ಷಾಂಶಗಳ ಒಟ್ಟು ಪ್ರಕಾರಗಳು 5. 0 ಡಿಗ್ರಿಗೆ ಸಮಭಾಜಕ ವೃತ್ತ, ಆ 0 ಡಿಗ್ರಿಯಿಂದ ಉತ್ತರದ 23 ಡಿಗ್ರಿಗೆ ಕರ್ಕಟಕ ಸಂಕ್ರಾಂತಿ ವೃತ್ತ, ಆ 0 ಡಿಗ್ರಿಯಿಂದ ದಕ್ಷಿಣದ 23 ಡಿಗ್ರಿಗೆ ಮಕರ ಸಂಕ್ರಾಂತಿ ವೃತ್ತ, ಆ 0 ಡಿಗ್ರಿಯಿಂದ ಉತ್ತರದ 66 ಡಿಗ್ರಿಗೆ ಅರ್ಕಟಿಕ ವೃತ್ತ, ಆ 0 ಡಿಗ್ರಿಯಿಂದ ದಕ್ಷಿಣದ 66 ಡಿಗ್ರಿಗೆ ಮಕರ ಸಂಕ್ರಾಂತಿ ವೃತ್ತ, ಆ 0 ಡಿಗ್ರಿಯಿಂದ 66 ಡಿಗ್ರಿ ಉತ್ತರಕ್ಕೆ ಅರ್ಕಟಿಕ ವೃತ್ತ, 0 ಡಿಗ್ರಿಯಿಂದ ದಕ್ಷಿಣದ 66 ಡಿಗ್ರಿಗೆ ಅಂಟಾರ್ಟಿಕ ವೃತ್ತ. ಹಾಗಾದ್ರೆ 0 ಡಿಗ್ರಿಯಿಂದ 23 ಡಿಗ್ರಿ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣ ಹೇಗೆ ಬೀಳುತ್ತೆ ಅಂದ್ರೆ ನೇರವಾಗಿ ಅದನ್ನು ಎಂದು ಕರೆಯುತ್ತಾರಪ್ಪ ಅಂದ್ರೆ ಉಷ್ಣ ವಲಯ ಅಥವಾ ಟೋರಿಡ್ ಝೋನ್. 23ರಿಂದ 66 ಡಿಗ್ರಿಯಲ್ಲಿ ಸೂರ್ಯನ ಕಿರಣ ಸ್ವಲ್ಪ ಓರಿಯಾಗಿ ಬೀಳುತ್ತಾ. ಹಾಗಾದ್ರೆ ಓರಿಯಾಗಿ ಬೀಳುವುದರಿಂದ ಅದನ್ನ ಸಮಶೀತೋಷ್ಣ ವಲಯ ಅಥವಾ ಟೆಂಪರೇಟ್ ವಲಯ. 66ರಿಂದ 90 ಡಿಗ್ರಿ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣಗಳು ಅತಿ ಓರಿಯಾಗಿ ಬೀಳುತ್ತಾ. ಅದನ್ನು ಎಂದು ಕರೆಯುತ್ತಾರೆ ಅಂದ್ರೆ ಪ್ರೆಸಿಡ್ ವಲಯ. ಎಸ್ ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ ರೇಖಾಂಶ. ಯಾವುದೇ ಒಂದು ದೇಶದ ಸಮಯವನ್ನು ಕಂಡುಹಿಡಿಯಬೇಕಂದ್ರೆ ಏನ್ ಬಳಸ್ತಾರೆ ಅಂದ್ರೆ ರೇಖಾಂಶಗಳು. ಹಾಗಾದ್ರೆ ಒಟ್ಟು ರೇಖಾಂಶಗಳ ಸಂಖ್ಯೆ 360 ಡಿಗ್ರಿ. ಹಾಗಾದ್ರೆ ರೇಖಾಂಶಗಳು ಹೆಂಗ ಕುಡಿಯುವ ಅಂದ್ರೆ ಅರ್ಧ ವೃತ್ತವಾಗಿವೆ. ಹಾಗಾದ್ರೆ ರೇಖಾಂಶಗಳನ್ನ ಒಂದು ವಿಶೇಷವಾಗಿ 1 ಡಿಗ್ರಿ ರೇಖಾಂಶದಿಂದ ಮತ್ತೊಂದು ಡಿಗ್ರಿ ರೇಖಾಂಶ ನಡುವಿನ ಅಂತರ ಎಷ್ಟು? 4 ನಿಮಿಷ. ಹಾಗಾದ್ರೆ ರೇಖಾಂಶದ ಬಗ್ಗೆ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ 1884 ಎಲ್ಲಿ ಸಭೆ ಸೇರ್ಕೊಂಡಿವಪ್ಪ ಅಂದ್ರೆ ವಾಷಿಂಗ್ಟನ್ DC. ಎಷ್ಟು ನಿರ್ಣಯ ಕೈಗೊಂಡಿವಪ್ಪ ಅಂದ್ರೆ 2 ನಿರ್ಣಯಗಳು. ಒಂದು 0 ಡಿಗ್ರಿ, ಮತ್ತೊಂದು 180 ಡಿಗ್ರಿ. 0 ಡಿಗ್ರಿ ಎಂದು ಕರೆಯುತ್ತೀವಿ ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖಾಂಶ. ಈ 0 ಡಿಗ್ರಿಯಿಂದ ಪೂರ್ವಕ್ಕೆ ಹೋದಂತೆಲ್ಲ ನಿಮಿಷಗಳು ಪ್ಲಸ್ ಆಗುತ್ತಾ, ಹಾಗಾದ್ರೆ ಪಶ್ಚಿಮಕ್ಕೆ ಹೋದಂತೆಲ್ಲ ಮೈನಸ್ ಆಗುತ್ತಾ 4 ನಿಮಿಷಗಳು. ಆ 0 ಡಿಗ್ರಿ ಪ್ರಪಂಚದಲ್ಲಿ ಸಮಭಾಜಕ ವೃತ್ತವನ್ನು ಯಾವ ಸ್ಥಳದಲ್ಲಿ ಸಂಧಿಸುತ್ತಾ? ಅದೇ ಆಫ್ರಿಕಾ ಖಂಡದ ಗಿನಿಯ ಕಾರಿ. 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಪ್ರಪಂಚದಲ್ಲಿ ಯಾವ ದೇಶದ ಯಾವ ರಾಜಧಾನಿ ಮೇಲೆ ಆದೋಗಿದೆ? ಗಾನಾ ದೇಶದ ಅಕ್ರಾ ರಾಜಧಾನಿ. ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ 180 ಡಿಗ್ರಿ ಅದನ್ನು ಎಂದು ಕರೀತಾರ? ಅಂತಾರಾಷ್ಟ್ರೀಯ ದಿನ ರೇಖೆ, ಡೇಟ್ ಲೈನ್, ಡೆಡ್ ಲೈನ್, ತಿಥಿ ರೇಖೆ. ಹಾಗಾದ್ರೆ ಹೆಂಗ ಕಾಣಿಸುತ್ತ? ಜಿಗ್ ಜಾಗ್ ಅಥವಾ ಅಂಕು ಡಂಕು ರೂಪದಲ್ಲಿ. ಆ 180 ಡಿಗ್ರಿ ರೇಖಾಂಶ ಯಾಕ ಜಿಗ್ ಜಾಗ್ ಅಥವಾ ಅಂಕು ಡಂಕು ರೂಪದಲ್ಲಿ ಐತೆ? ದ್ವೀಪಗಳಲ್ಲಿ ಸಮಯದ ಗೊಂದಲ ಆಗಬಾರದೆಂದು. ಹಾಗಾದ್ರೆ 180 ಡಿಗ್ರಿ ರೇಖಾಂಶ ಪ್ರಪಂಚದಲ್ಲಿ ಯಾವ ಸಾಗರ ಮೇಲೆ ಹಾದುಹೋಗುತ್ತಾ? ಪೆಸಿಫಿಕ್. ಯಾವ ಸಮುದ್ರವನ್ನು ಬೇರ್ಪಡಿಸುತ್ತಾ? ಬೇರಿಂಗ್ ಸಮುದ್ರ. 180 ಡಿಗ್ರಿ ರೇಖಾಂಶಕ್ಕೆ ಹತ್ತಿರವಾಗಿರುವಂತಹ ಒಂದು ದ್ವೀಪ ಯಾವುದು? ಆಸ್ಟ್ರೇಲಿಯಾ ಖಂಡದ ಫಿಜಿ ದ್ವೀಪ. ಹಾಗಾದ್ರೆ 180 ಡಿಗ್ರಿಯಿಂದ ಒಬ್ಬ ವ್ಯಕ್ತಿ ದಾಟಿ ಪೂರ್ವಕ್ಕೆ ಹೋದ್ರೆ 1 ದಿನ ಪಡೆದುಕೊಳ್ತಾನೆ, ಪಶ್ಚಿಮಕ್ಕೆ ಬಂದ್ರೆ 1 ದಿನ ಕಳೆದುಕೊಳ್ತಾನೆ. ಹಾಗಾದ್ರೆ ಯಾವುದೇ ಒಂದು ದೇಶದ ಒಂದು ರೇಖಾಂಶ ಕೊಟ್ಟ ಆ ದೇಶ ಸಮಯ ಕಂಡುಹಿಡಿಯಿರಿ ಅಂದ್ರೆ ಕೊಟ್ಟಿರುವಂತ ರೇಖಾಂಶವನ್ನ 4 ಇಂಟು ಮಾಡಿ ಬಂದಿರೋದನ್ನ 60 ವಿಭಾಗಿಸಿ ಅದೇ ಆ ದೇಶದ ಸಮಯ. ಓಕೆ ಸ್ನೇಹಿತರೆ, ಇವತ್ತು ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಹಾಗಾಗಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನ್ ಕೇಳ್ತಿದ್ದಾರೆ, ಏನು ಪ್ರಶ್ನೆಗಳು ಬರುತ್ತಾ ಅದನ್ನು ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಬೇಕಾದ್ರೆ ನಿಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳಿದ್ರೆ ಓಪನ್ ಮಾಡಿಕೊಳ್ಳಿ. KS ಇರಲಿ, IAS ಇದ್ದರೆ ಯಾವುದೇ ಇದ್ರೂ ಓಪನ್ ಮಾಡಿ ನೋಡಿಕೊಳ್ಳಿ. ಒಂದು ವೇಳೆ ಅದಕ್ಕೆ ಉತ್ತರ ಸಿಗಲಿಲ್ಲ ಅಂದ್ರೆ ಈ ಪಾಠದ ಮೇಲೆ ನನಗೆ ಮೆಸೇಜ್ ಮಾಡಿ, ನಾನು ಇಮಿಡಿಯೇಟ್ಲಿ ನಿಮಗೆ ಉತ್ತರವನ್ನು ಕೊಡುತ್ತೇನೆ. ಓಕೆ, ಇವತ್ತು ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಹೊಸ ವಿಷಯದ ಬಗ್ಗೆ ನಿಮ್ಮ ಜೊತೆ ಬೋಧನೆಯನ್ನು ವ್ಯಕ್ತಪಡಿಸ್ತೇನೆ ನೆಕ್ಸ್ಟ್ ಕ್ಲಾಸಿನಲ್ಲಿ. ಇವತ್ತು ನನ್ನ ತರಗತಿಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.